ಹಲೋ ಗೆಳೆಯರೇ, ನಮ್ಮ ಲಾ ಎಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡ್ತಾ ಇರೋದು ಜುಲೈ 27, 2025 ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಸೊ ಇವತ್ತು ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ಗಳು ಯಾವ ರೀತಿಯಾಗಿದೆ ಅಂತಂದರೆ, ICCಗೆ ಸಂಬಂಧಪಟ್ಟಂತೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಲೂಪ್ ಹೋಲ್ಸ್ಗಳಿದ್ದಾವೆ. ಇದನ್ನು ನಾವು ಪೋಸ್ಟ್ ಆ್ಯಕ್ಟ್ 2013 ಅಡಿನಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಇದು ಇಂಪಾರ್ಟೆಂಟ್ಲಿ ನಮಗೆ ಸಹಕಾರಿಯಾಗುತ್ತೆ. ಏನು ಹರಾಸ್ಮೆಂಟ್ಗೆ ಸಂಬಂಧಪಟ್ಟಂತೆ ಇಶ್ಯೂ ಇದೆಯಲ್ಲ, ಅದನ್ನು ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡುವಂಥದ್ದು. ಇದರೊಂದಿಗೆ ನಾಸಾಗೆ ಸಂಬಂಧಪಟ್ಟಂತೆ ಹಾಗೂ ಇಸ್ರೋಗೆ ರಿಲೇಟೆಡ್ ಇರುವಂತೆ ರೀಸೆಂಟಾಗಿ ನಾವು ನೋಡಿರುವ ನಿಸಾರ್ ಪ್ರಾಜೆಕ್ಟ್. ಸೊ ಈ ಒಂದು ನಿಸಾರ್ ಪ್ರಾಜೆಕ್ಟು ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಡಿನಲ್ಲಿ. ಇಲ್ಲಿ ಕಂಪ್ಲೀಟಾಗಿ ಇದರ ಒಂದು ಇಂಪಾರ್ಟೆನ್ಸ್ ಆಗಿರ್ಬೋದು, ಏನೇನು ಪಾಯಿಂಟ್ಸ್ಗಳನ್ನು ನಾವು ಇಲ್ಲಿ ಅಡಿಷ್ನಲ್ ಆಗಿ ತೆಗೆದುಕೊಳ್ಬೋದು ಅಂತ ಹೋಲಿಸ್ಟಿಕ್ ಆಗಿ ಕೊಟ್ಟಿದ್ದಾರೆ. ಸೊ ಇದನ್ನು ಸಹ ನಾವು ಇಲ್ಲಿ ಕವರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಆ್ಯಂಡ್ರಾಯ್ಡ್ಗೆ ಸಂಬಂಧಪಟ್ಟಂತೆ ಹೇಗೆ ನಾವು ಅರ್ಲಿ ವಾರ್ನಿಂಗ್ ಸಿಸ್ಟಮ್ ನಡಿಯಲ್ಲಿ ಇದನ್ನು ಯುಟಿಲೈಸ್ ಮಾಡ್ಕೋತೀವಿ ಅನ್ನುವಂಥ ಒಂದು ಆರ್ಟಿಕಲನ್ನು ಸಹ ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರೊಂದಿಗೆ IR ಸೆಕ್ಷನಿಂದ ಇಂಡಿಯಾ ಹಾಗೂ UKಗೆ ಸಂಬಂಧಪಟ್ಟಂಥ ರಿಲೇಷನ್ ನಡಿನಲ್ಲಿ ಕೆಲವೊಂದಿಷ್ಟು ಡಿಫ್ರೆಂಟ್ ಡೈಮೆನ್ಷನನ್ನು ಕೊಟ್ಟಿದ್ದಾರೆ. ಇದನ್ನು ಸಹ ನಾವು ಕನೆಕ್ಟ್ ಮಾಡ್ಬೋದು. ಹಲವು ದಿನಗಳಿಂದ ಈ ಒಂದು ಇಶ್ಯೂ ನೋಡ್ತಾ ಇದ್ದೀವಿ. ಇದು ಇಂಪಾರ್ಟೆಂಟ್ ಇರೋದ್ರಿಂದ ನಾವು ಇದನ್ನು ಕನೆಕ್ಟ್ ಮಾಡಲೇಬೇಕಾಗುತ್ತೆ. ಹಾಗೂ ಓಷನ್ ಟಿಪ್ಪಿಂಗ್ಗೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ಇದೆ. ಸೊ ಹೀಟ್ ವೇವ್ಸ್ ರಿಲೇಟೆಡ್ ಇರುವಂತೆ ಈ ಒಂದು ಆರ್ಟಿಕಲನ್ನು ಸಹ ಇವತ್ತು ಗಮನ ಹರಿಸುವಂಥದ್ದು. ಎನ್ವಿರಾನ್ಮೆಂಟ್ ಸೆಕ್ಷನಿಂದ ಆಗಿರ್ಬೋದು, ಜಿಯೋಗ್ರಫಿ ಸೆಕ್ಷನಿಂದ ಸಹಕಾರಿಯಾಗುತ್ತೆ. ಸೊ ಇಷ್ಟು ಆರ್ಟಿಕಲ್ಸ್ಗಳನ್ನು ಇವತ್ತಿನ ಒಂದು ಸೆಷನ್ ಅಡಿನಲ್ಲಿ ನಾವು ಕಾಣಲಿದ್ದೇವೆ. ಹಾಗಾದರೆ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ? ನೀವು ಇಲ್ಲಿ ಗಮನ ಹರಿಸ್ಬೋದು. ಹೌ ಡು ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ವರ್ಕ್ಸ್ ಅನ್ನುವಂಥದ್ದಾಗಿ ಕಾಣ್ಬೋದು. ಈ ಒಂದು ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಯನ್ನು ಪಾಶ್, ನಿಮಗೆಲ್ಲ ತಿಳಿದಿರೋ ಪ್ರಕಾರ ಈ ಒಂದು ಆ್ಯಕ್ಟ್ ಏನಿದೆಯಲ್ಲ, ಮಹಿಳೆಯರ ಒಂದು ಹರಾಸ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ಕಮಿಟಿಯನ್ನು ವರ್ಕ್ ಪ್ಲೇಸ್ ನಡಿನಲ್ಲಿ, ಅದರಲ್ಲೂ 10 ಜನ ಎಂಪ್ಲಾಯ್ ಇರ್ತಾರಲ್ಲ, ಸೊ ನಿಯರ್ಲಿ 10 ಮೆಂಬರ್ಸ್ ಆದರೂ ಅಲ್ಲಿ ವರ್ಕ್ ಮಾಡ್ತಿರಬೇಕು. ಈ ಒಂದು ಸಂದರ್ಭದಲ್ಲಿ ಕಂಪಲ್ಸರಿ ಒಂದು ಕಂಪ್ಲೇಂಟ್ ಕಮಿಟಿಯನ್ನು ಸೆಟಪ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಕಂಪ್ಲೇಂಟ್ ಕಮಿಟಿ ನಡಿನಲ್ಲಿ ವುಮನ್ ಸೀನಿಯರ್ ಎಂಪ್ಲಾಯ್ ಇರಬೇಕು, ಅಂದರೆ ಅವರು ಚೇರ್ಮನ್ ಆಗಿರುವಂಥದ್ದನ್ನು ಕನ್ಸಿಡರ್ ಮಾಡುವಂಥದ್ದು. ಸೊ ಕೆಲವೊಂದಿಷ್ಟು ಮ್ಯಾಂಡೇಟರಿ ಪ್ರೊವಿಷನ್ಸನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅಟ್ಲೀಸ್ಟ್ 50% ಮಹಿಳೆಯರು ಆ ಒಂದು ಮೆಂಬರ್ಶಿಪ್ಪನ್ನು ಹೊಂದಿರಬೇಕು. ಮತ್ತು ಎಕ್ಸ್ಟರ್ನಲ್ ಮೆಂಬರನ್ನು ಸಹ ಇಲ್ಲಿ ಆ್ಯಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ NGO ಇಂದ ಬಂದಿರತಕ್ಕಂಥ ಮೆಂಬರ್ ಅಥವಾ ಯಾರು ಸೋಷಿಯಲ್ ವರ್ಕ್ ಇರ್ತಾರಲ್ಲ, ಆ ಬ್ಯಾಕ್ಗ್ರೌಂಡ್ ಇರೋರನ್ನ ಇಲ್ಲಿ ಆ್ಯಡ್ ಮಾಡಿರ್ತಾರೆ. ಅಂದರೆ ಈ ಒಂದು ಕಂಪ್ಲೇಂಟ್ ಕಮಿಟಿನಲ್ಲಿ ಇರೋದನ್ನು ನಾವು ಕಾಣುವಂಥದ್ದು. ಸೊ ಇಲ್ಲಿ ಕಂಪ್ಲೇಂಟನ್ನು ಯಾವ ದಿನಗಳಾಗಿ ಒಳಗಾಗಿ ರೈಸ್ ಮಾಡಬೇಕು ಅಂದರೆ 90 ಡೇಸ್, ಅಂದರೆ ವಿದಿನ್ 3 ಮಂತ್ಸ್. ಏನಾದರೂ ಹರಾಸ್ಮೆಂಟ್ ಆಗಿರುತ್ತಲ್ಲ, ವಿದಿನ್ 3 ಮಂತ್ಸ್ ಒಳಗಾಗಿ ಕಂಪ್ಲೇಂಟ್ ರೈಸ್ ಮಾಡಿದಾಗ ಮಾತ್ರ ಅದನ್ನು ಕನ್ಸಿಡರ್ ಮಾಡ್ಬೋದು, ಸೀರಿಯಸ್ ಆಗಿ ತೆಗೆದುಕೊಳ್ಬೋದು ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಅಂದರೆ ಈ ಒಂದು ಆ್ಯಕ್ಟಲ್ಲಿರುವಂಥ ಪ್ರೊವಿಷನ್ಸ್ಗಳು. ಸೊ ಇಲ್ಲಿ ನಾವು ಸರಿಯಾಗಿ ಕಾನ್ಫಿಡೆನ್ಷಿಯಾಲಿಟಿನೂ ಸಹ ಮೇಂಟೈನ್ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ಸಹ ಆ್ಯಕ್ಟ್ ನಮಗೆ ಹೇಳ್ತಾ ಇದೆ. ಸೊ ಇದು ಬೇಸಿಕ್ ಇನ್ಫಾರ್ಮೇಷನ್ ಪಾಶ್ಗೆ ಸಂಬಂಧಪಟ್ಟಂತೆ. ಇವಾಗ ರೀಸೆಂಟಾಗಿ ಒಡಿಶಾದಲ್ಲಿ ಆಗಿರುವಂಥ ಒಂದು ಇಶ್ಯೂನ ನೀವು ಗಮನ ಹರಿಸ್ಬೋದು. ಸೊ ಅಲ್ಲಿ HOD ಅವರ ಹರಾಸ್ಮೆಂಟ್ ಮಾಡಿರೋದ್ರಿಂದ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ನ್ಯೂಸಲ್ಲಿ ನೀವು ಕೇಳಿರ್ತೀರ. ಸೊ ಇಲ್ಲಿ ಇಷ್ಟೆಲ್ಲ ನಾವು ಪಾಶ್ಗೆ ಸಂಬಂಧಪಟ್ಟಂತೆ 2013 ಒಂದು ಆ್ಯಕ್ಟನ್ನು ತೆಗೆದುಕೊಂಡು ಬಂದಿದ್ದೀವಿ. ಪರ್ಟಿಕ್ಯುಲರ್ಲಿ ಹರಾಸ್ಮೆಂಟನ್ನು ತಡೆಗಟ್ಟಬೇಕು ಅಂತ ಕಂಪ್ಲೇಂಟ್ ಕಮಿಟಿಗಳನ್ನೆಲ್ಲ ಸೆಟಪ್ ಮಾಡ್ತಾ ಇದ್ದೀವಿ. ಸಾಕಷ್ಟು ಪ್ರೊವಿಷನ್ಸ್ಗಳನ್ನು ಸಹ ನಾವಿಲ್ಲಿ ಕಾಣ್ಬೋದು. ಇದರೊಂದಿಗೆ ಇಂಪಾರ್ಟೆಂಟ್ಲಿ ರಾಜಸ್ಥಾನದಲ್ಲಿ ಬನ್ವಾರಿ ದೇವಿ, ಇದು ಇಂಪಾರ್ಟೆಂಟ್ ನಮಗೆ. ಬನ್ವಾರಿ ದೇವಿಯವರು ಚೈಲ್ಡ್ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಪ್ರೊಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಗ್ಯಾಂಗ್ ರೇಪ್ ಆಗಿರೋದನ್ನು ಸಹ ನಾವು ಕಾಣ್ತಾ ಇದ್ದೀವಿ. ಇದಾದ ಮೇಲೆ ವಿಶಾಖ ಗೈಡ್ಲೈನ್ಸ್ಗಳು ಸಹ ಜಾರಿಗೆ ಬಂದಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಕಂಪ್ಲೇಂಟ್ಸ್ ಇದ್ದರೂ, ಅಂದರೆ ಇಷ್ಟೆಲ್ಲ ಇಶ್ಯೂಸ್ಗಳಿದ್ರೂ ಸಹ ನಾವು ಎಫೆಕ್ಟಿವ್ ಆಗಿ ಒಂದು ಇಂಪ್ಲಿಮೆಂಟೇಷನನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟು ಸಹ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸಿರೋದನ್ನು ನಾವಿಲ್ಲಿ ಕಾಣ್ಬೋದು. ಸಾರಿ ಸ್ಟೇಟ್ ಆಫ್ ಅಫೇರ್ಸ್ ಅನ್ನುವಂಥದ್ದಾಗಿ ಹೇಳ್ತಾ ಇದೆ. ಅಂದರೆ ನಥಿಂಗ್ ಸೀರಿಯಸ್ ಲ್ಯಾಪ್ಸಸ್ ಅನ್ನುವಂಥದ್ರ ಬಗ್ಗೆ, ಅಂದರೆ ಪೋಸ್ಟ್ ಆ್ಯಕ್ಟ್ ರಿಲೇಟೆಡ್ ಇರುವಂಥ ಒಂದು ಕನ್ಸರ್ನನ್ನು ಸುಪ್ರೀಂ ಕೋರ್ಟ್ ಸಹ ವ್ಯಕ್ತಪಡಿಸ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಸೊ ಈ ನಿಟ್ಟಿನಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ICC ಹರಾಸ್ಮೆಂಟನ್ನು ಸ್ಟಾಪ್ ಮಾಡೋದರಲ್ಲಿ ಯಾಕೆ ಎಫೆಕ್ಟಿವ್ನೆಸ್ಸನ್ನು ತೋರಿಸ್ತಾ ಇಲ್ಲ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಫೇಲ್ಯೂರ್ ಯಾಕೆ ಆಗ್ತಾ ಇದೆ ಅಂತ ಬಾಲಸೂರ್ ಅನ್ನುವಂಥ ಒಂದು ಕೇಸ್ ನಡಿನಲ್ಲಿ ಕಾಣುವಂಥದ್ದು. ಸೊ ಈ ಒಂದು ಕೇಸ್ ನಡಿನಲ್ಲಿ ನಾವು ಗಮನ ಹರಿಸೋದಾದರೆ, ಇದು ಕೇಸ್ ನಮಗೆ ಇಂಪಾರ್ಟೆಂಟು. ಇನ್ ರಿಲೇಷನ್ ಟು ಪಾಶ್ ಆ್ಯಕ್ಟಲ್ಲಿ ಏನು ಮಿಸ್ಟೇಕ್ಸ್ ಆಗ್ತಾ ಇದೆ ಅಂತ ಐಡೆಂಟಿಫೈ ಮಾಡಿದ್ದಾರೆ ಇವರು. ಸೊ ಇಲ್ಲಿ ಮೊದಲೇ ಹಂತದಲ್ಲಿ ಈ ಮೆಂಬರ್ಸ್ಗಳೇನಿರ್ತಾರಲ್ಲ, ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿನಲ್ಲಿ ಇರ್ತಕ್ಕಂಥ ಮೆಂಬರ್ಸ್ಗಳಿಗೆ ಸರಿಯಾಗಿ ನಾವು ತರಬೇತಿಯನ್ನು ಕೊಟ್ಟಿಲ್ಲ, ಟ್ರೈನಿಂಗನ್ನು ಕೊಟ್ಟಿಲ್ಲ, ಪುವರ್ ಕ್ವಾಲಿಟಿ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ ಅಂತ ಇಲ್ಲಿ ಗಮನ ಹರಿಸ್ಬೋದು. ಹಾಗೂ ಸಂಸ್ಥೆಯಲ್ಲಿಯೂ ಸಹ ಕೆಲವೊಂದಿಷ್ಟು ಬಯಾಸ್ ಕಂಡೀಷನ್ಸ್ ಇರುತ್ತೆ. ಇನ್ಸ್ಟಿಟ್ಯೂಷನಲ್ ಬಯಾಸನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ಯಾರ ಮೇಲೆ ಅಕ್ಯೂಸ್ ಆಗಿರುತ್ತೆ, ಯಾರ ಮೇಲೆ ಹರಾಸ್ಮೆಂಟ್ ಆಗಿರುತ್ತಲ್ಲ, ಅವ್ರು ಸಂಬಂಧಪಟ್ಟಂತೆ
ತಾರತಮ್ಯವನ್ನು ತೋರಿಸ್ತಾ ಇರ್ತಾರೆ. ಅಂದರೆ ಅವ್ರ ಮೇಲೆ ಅಟಿಟ್ಯೂಡ್ ಸರಿ ಇರೋದಿಲ್ಲ. ಸೊ ಏನಾದರೂ ಹಲವಾರು ರೀಸನ್ಸ್ಗಳ ಮುಖಾಂತರ ಏನು ಮಾಡ್ತಾರೆ, ಅಕ್ಯೂಸ್ಡನ್ನು ಇಗ್ನೋರ್ ಮಾಡುವಂಥದ್ದಾಗಿ ನಾವಿಲ್ಲಿ ಕಾಣ್ಬೋದು. ಇನ್ಸ್ಟಿಟ್ಯೂಷನಲಿ ಒಂದು ಬಯಾಸ್ನೆಸ್ಸನ್ನು ತೋರಿಸ್ತಾ ಇದ್ದಾರೆ ಅಂತ. ಈವನ್ ಅಕೌಂಟ್ಯಾಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇಲ್ಲಿ ಯಾವುದೇ ರೀತಿಯಾಗಿಲ್ಲ. ಲ್ಯಾಕ್ ಆಫ್ ಅಕೌಂಟ್ಯಾಬಿಲಿಟಿ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀವಿ. ಅಂದರೆ ಕಂಪ್ಲೇಂಟ್ ಕಮಿಟಿ ನಡಿನಲ್ಲಿ ಇರ್ತಾ ಇರುವಂಥ ಇಶ್ಯೂಸನ್ನು ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡುವಂಥದ್ದು. ಸೊ ಇಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಸೊಲ್ಯೂಷನನ್ನು ಏನು ತರಬೇಕಾಗುತ್ತೆ ಅಂತಂದರೆ, ಹರಾಶ್ಮೆಂಟನ್ನು ನಾವು ಪ್ರಿವೆಂಟ್ ಮಾಡಬೇಕು ಅಂತಂದರೆ ಸರಿಯಾಗಿ ಒಂದು ಸಿಸ್ಟಮ್ಯಾಟಿಕ್ ಚೇಂಜನ್ನು ತರಬೇಕು, ಮಾನಿಟರಿಂಗ್ ಮಾಡಬೇಕು, ಸರಿಯಾಗಿ ಅದರ ಬಗ್ಗೆ ನಿಗಾ ವಹಿಸ್ಬೇಕಂತಲೇ ಹೇಳುವಂಥದ್ದು. ಸೊ ಹಾಗಾಗಿ ನಾವು ಇನ್ಸ್ಟಿಟ್ಯೂಷನಲ್ ವೈಸ್ ಕಲ್ಚರಲ್ ಶಿಫ್ಟನ್ನು ತರಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದೀವಿ. ಸೊ ಈಗೆಲ್ಲ ಲೀಗಲ್ ಪ್ರೊವಿಷನ್ಸ್ಗಳು, ಕಾನೂನಾತ್ಮಕವಾಗಿ ಎಲ್ಲ ಪ್ರೊವಿಷನ್ಸ್ಗಳು ಇದ್ದಾವೆ, ಬಟ್ ಇದನ್ನು ಸರಿಯಾಗಿ ನಾವು ಜಾರಿಗೆ ತರಲಾಗ್ತಾ ಇಲ್ಲ ಅನ್ನುವಂಥದ್ದನ್ನು ಆರ್ಟಿಕಲ್ ನಡಿನಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಇಶ್ಯೂ ಏನಿದೆ ಅಂತ ಅರ್ಥ ಆಗಬೇಕು. ಪ್ರೆಸೆಂಟ್ ಕಂಡೀಷನಲ್ಲಿರುವಂಥ ಒಂದು ಇನ್ಸಿಡೆಂಟನ್ನು, ಇವೆಲ್ಲ ಏನು ಇನ್ಸಿಡೆಂಟ್ಗಳನ್ನ ನೀವು ಆನ್ಸರ್ಲಿ ಯೂಸ್ ಮಾಡ್ಬೋದು. ಸೊ ಇದರಿಂದ ನಿಮ್ಮ ಒಂದು ಆನ್ಸರು ತುಂಬ ಅಥೆಂಟಿಕ್ ಅನಿಸುತ್ತೆ, ಅಂದರೆ ತುಂಬ ಅಪ್ಡೇಟೆಡ್ ಆಗಿರುವಂಥ ಆನ್ಸರ್ ನೀವು ಇವಾಲ್ವ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇಷ್ಟು ಇನ್ಫಾರ್ಮೇಷನನ್ನು ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಹೇಗೆ ವರ್ಕ್ ಆಗುತ್ತೆ, ಸೊ ಇಲ್ಲಿ ಏನು ಮ್ಯಾಂಡೇಟರಿ ಪ್ರೊವಿಷನ್ಸ್ ಇದ್ದಾವೆ, ಪೋಸ್ಟ್ ಆ್ಯಕ್ಟ್ 2013 ಇದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನನ್ನು ಕೊಡುತ್ತೆ. ಹರಾಶ್ಮೆಂಟನ್ನು ತಡೆಗಟ್ಟುವುದರಲ್ಲಿ ಎಷ್ಟು ಮಟ್ಟಿಗೆ ಮುಂದಾಗಿದೆ ಅನ್ನೋದ್ರ ಬಗ್ಗೆ ನೀವು ಆರ್ಟಿಕಲ್ ಮುಖಾಂತರ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದಿನ ಆರ್ಟಿಕಲ್ ಏನಿದೆ, ನಾಸಾ, ಇಸ್ರೋ, ನಿಸಾರ್ ಸ್ಯಾಟಲೈಟ್ ಸ್ಪೆಷಲ್ಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಇದರ ಇಂಪಾರ್ಟೆನ್ಸ್ ಏನಿದೆ, ಸೊ ಯಾವ್ಯಾವ ಟೆಕ್ನಾಲಜಿಯನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೀವಿ. ಇಲ್ಲಿ ಎಡಿಷ್ನಲಿ ಏನು ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋದನ್ನು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡುವಂಥದ್ದು. ನಾಸಾ, ಇಸ್ರೋ, ನಿಸಾರ್ ಸ್ಯಾಟಲೈಟ್. ಇಲ್ಲಿ ನಿಸಾರ್ ಅಂತಂದಾಗ ನಾಸಾ, ಇಸ್ರೋ ಹಾಗೂ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಅನ್ನುವಂಥದ್ರ ಬಗ್ಗೆ ನಿಮಗೆಲ್ಲ ಕ್ಲಿಯರಾಗಿ ಗೊತ್ತಿದೆ. ಇದರ ಇಂಪಾರ್ಟೆನ್ಸ್ ಏನಿದೆ, ನಾವಿದು ಆಲ್ರೆಡಿ ನೋಡಿರೋ ಪ್ರಕಾರ ಗ್ಲೋಬಲನ್ನು ಕಂಪ್ಲೀಟಾಗಿ ಮ್ಯಾಪಿಂಗ್ ಮಾಡುತ್ತೆ. ಓಕೆ, ಮ್ಯಾಪಿಂಗ್ ಮಾಡುತ್ತೆ. ಇಲ್ಲಿ ಇಂಪಾರ್ಟೆನ್ಸ್ ಏನಿದೆ, ಇಸ್ರೋಗೆ ಸಂಬಂಧಪಟ್ಟಂತೆ ಹಾಗೂ ನಾಸಾಗೆ ಸಂಬಂಧಪಟ್ಟಂತೆ 2 ಬ್ಯಾಂಡ್ಗಳಿದ್ದಾವೆ ಅಂತ ನಾವು ನೋಡಿದ್ವಿ. ಸೊ ನಾಸಾ ಅಂತ ಬಂದಾಗ ಎಲ್ ಬ್ಯಾಂಡನ್ನ ಕನ್ಸಿಡರ್ ಮಾಡಿದ್ವಿ, ಇಸ್ರೋ ಅಂದಾಗ ಎಸ್ ಬ್ಯಾಂಡ್ ಅನ್ನುವಂಥ ಅದಾಗಿ ಕನ್ಸಿಡರ್ ಮಾಡುವಂಥದ್ದು. ಸೊ ಇದರ ಇಂಪಾರ್ಟೆನ್ಸ್ ಏನಿದೆ, ಇದು ವೇವ್ಲೆಂತ್ನ ಆಧಾರದ ಮೇಲೆ ಎಸ್ ವೇವ್ಲೆಂತ್ ಅಂದರೆ ಶಾರ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಎಲ್ ಅಂದರೆ ಲಾಂಗ್ ವೇವ್ಲೆಂತ್ ಅಂತ ಕನ್ಸಿಡರ್ ಮಾಡುವಂಥದ್ದು. ಈ ಒಂದು ಲಾಂಗರ್ ವೇವ್ಲೆಂತ್ ಅಥವಾ ಎಲ್ ಬ್ಯಾಂಡ್ ಏನಿದೆಯಲ್ಲ, ಇದು ಲ್ಯಾಂಡ್ಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡುತ್ತೆ. ಏನಾದರೂ ಡಿಫಾರ್ಮೇಷನ್ ಇದ್ದರೆ ಅಥವಾ ಬಯೋಮ್ಯಾಸ್ಗೆ ಸಂಬಂಧಪಟ್ಟಂತೆ, ಸೊ ಟೋಟಲ್ ಆಗಿ ವೆಜಿಟೇಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಇದು ಕಂಪ್ಲೀಟಾಗಿ ಕೊಡುತ್ತೆ. ಈವನ್ ಫಾರೆಸ್ಟ್ ಒಳಗಡೆ ಅಂದರೆ ಥಿಕ್ನೆಸ್ ಇರುತ್ತೆ, ಕ್ಯಾನೋಪೀಸ್ ಇರುತ್ತೆ, ಅದನ್ನು ಸಹ ಇನ್ವೇಡ್ ಮಾಡ್ತಾ ಅಥವಾ ಪೆನೆಟ್ರೇಟ್ ಮಾಡ್ತಾ ಅಲ್ಲಿರುವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ಇದು ಕೊಡುತ್ತೆ. ಟೆಕ್ಟಾನಿಕ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಎಲ್ ಬ್ಯಾಂಡ್ ಕೊಡುತ್ತೆ ಅಂತ ಹೇಳ್ಬೋದು. ವೆನ್ ಇಟ್ ಕಮ್ಸ್ ಟು ದಿ ಶಾರ್ಟ್ ಬ್ಯಾಂಡ್ ಅಥವಾ ಶಾರ್ಟರ್ ವೇವ್ ಲೆಂತ್ ಅಂತ ಹೇಳ್ಬೋದು, ಎಸ್ ಬ್ಯಾಂಡ್ ಅಂತ. ಇಲ್ಲಿ ನಾವು ಫ್ಲಡ್ಗೆ ಸಂಬಂಧಪಟ್ಟಂತೆ ಅಥವಾ ಕ್ರಾಪ್ ಯಾವ ರೀತಿಯಾಗಿ ಬೆಳೀತಾ ಇದೆ, ಸೊ ಸರ್ಫೇಸ್ ಫೀಚರ್ಸ್ ಏನಿರುತ್ತಲ್ಲ ಅದರ ಬಗ್ಗೆ ಇದು ಹೇಳುತ್ತೆ. ಇದು ಸಹ ವೆಜಿಟೇಷನ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನನ್ನು ಕೊಡುತ್ತೆ. ಜನರಲಿ ಸರ್ಫೇಸ್ನ ಆಧಾರದ ಮೇಲೆ ಇದು ಇಂಪಾರ್ಟೆನ್ಸನ್ನು ತೋರಿಸುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಹೇಳ್ಬೋದು. ಲಾಸ್ಟ್ ಸರ್ತಿ ಚರ್ಚೆ ಮಾಡುವಾಗ ಗ್ಲೋಬಲ್ ಮ್ಯಾಪಿಂಗನ್ನು ಕಂಪ್ಲೀಟಾಗಿ ಮಾಡುತ್ತಲ್ಲ, ಎಷ್ಟು ದಿನಗಳ ಒಳಗಾಗಿ ಇದು ಮಾಡುತ್ತೆ. ನೀವು ಸರಿಯಾಗಿ ಆರ್ಟಿಕಲನ್ನು ನೋಡಿದರೆ ನಿಮಗೆ ಕ್ಲಿಯರಾಗಿ ಗೊತ್ತಿರುತ್ತೆ ಎಷ್ಟು ದಿನಗಳ ಒಳಗಾಗಿ ಒಂದು ಕಂಪ್ಲೀಟ್ ಗ್ಲೋಬಲನ್ನು ಅಥವಾ ನಮ್ಮ ಒಂದು ಅರ್ಥನ್ನು ಸರ್ವೆ ಮಾಡುತ್ತೆ ಅನ್ನೋದಾಗಿ ಚರ್ಚೆ ಮಾಡಿದ್ವಿ. ಎಷ್ಟು ಡೇಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ ಒಂದು ನಿಸಾರ್ನ ಸ್ಪೆಷಾಲಿಟಿ ಯಾವ ರೀತಿಯಾಗಿದೆ, ಫಸ್ಟ್ ಡ್ಯುಯಲ್ ಫ್ರೀಕ್ವೆನ್ಸಿ ಸಾರ್ ಸ್ಯಾಟಲೈಟ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ನೀವು ಇದು ಆಲ್ರೆಡಿ ನೋಡಿರೋ ಪ್ರಕಾರ ಇಲ್ಲಿ ಎಲ್ ಬ್ಯಾಂಡ್ ಹಾಗೂ ಎಸ್ ಬ್ಯಾಂಡನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ಪರ್ಟಿಕ್ಯುಲರ್ಲಿ ಲಾರ್ಜ್ ಸ್ಕೇಲಲ್ಲಿ ಏನೇ ಚೇಂಜಸ್ ಆದ್ರೂ ಸಹ, ವೆಜಿಟೇಷನ್ಗೆ ಸಂಬಂಧಪಟ್ಟಂತೆ ಏನಾದರೂ ಚೇಂಜಸ್ ಆಗಿರ್ಬೋದು, ಕ್ಲೌಡ್ ಪ್ಯಾಟರ್ನಲ್ಲಿ ಏನಾದರೂ ಚೇಂಜ್ ಆಗಿರ್ಬೋದು, ಇದನ್ನೆಲ್ಲ ಐಡೆಂಟಿಫೈ ಮಾಡಲಿಕ್ಕೆ ಈ ಒಂದು ಬ್ಯಾಂಡ್ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಹೈ ಫ್ರೀಕ್ವೆನ್ಸಿ ಬ್ಯಾಂಡು ಹೆಲ್ಪ್ ಆಗುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಅಂದರೆ ಕನ್ಸೋಲ್ಟೇಷನ್ ಆಫ್ ಪಾಯಿಂಟ್ ಅಂತಲೇ ಇಲ್ಲಿ ಹೇಳ್ಬೋದು. ಆಲ್ ವೆದರಲ್ಲಿ ಇದು ಸರ್ವೈವ್ ಆಗುತ್ತೆ. ಏನೇ ವೆದರ್ ಕಂಡೀಷನ್ ಇದ್ರೂ ಸಹ ಡೇ ಆ್ಯಂಡ್ ನೈಟ್ ಅಬ್ಸರ್ವೇಷನ್ ಮಾಡ್ತಕ್ಕಂಥ ಒಂದು ಕೆಪಾಬಿಲಿಟಿಯನ್ನು ಇದು ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ವೆದರ್ ಫಿನಾಮಿನ ಸಚ್ ಆ್ಯಸ್ ಸ್ಮೋಕ್ ಆಗಿರುವಂಥದ್ದು, ಕ್ಲೌಡಲ್ಲಿ ವೇರಿಯೇಷನ್ ಆಗುತ್ತೆ, ಹೇಸ್ ಫಾರ್ಮೇಷನ್ ಆಗುತ್ತೆ, ಟ್ರೀ ಕೆನೋಪೀಸ್ ಇರುತ್ತೆ. ಸೊ ಇಷ್ಟೆಲ್ಲ ಹರ್ಡಲ್ಸ್ ಇದ್ರೂ ಸಹ ಯಾವುದೇ ಒಂದು ವೆದರಿಂದ ಇಂಪ್ಯಾಕ್ಟ್ ಆಗೋದಿಲ್ಲ. ಸೊ ಇದರಿಂದ ಸನ್ಲೈಟ್ ಎಷ್ಟೇ ಎಕ್ಸ್ಟ್ರೀಮ್ ಇದ್ರೂ ಸಹ ಇಂಡಿಪೆಂಡೆಂಟ್ ಆಫ್ ಸನ್ಲೈಟ್ ಆರ್ ಎನಿ ವೆದರ್ ಕಂಡೀಷನ್ ಅಂತಲೇ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಏನೇ ಡಿಸ್ರಪ್ಷನ್ ಇಲ್ಲದೆ ಇದು ತನ್ನ ಒಂದು ಕಾರ್ಯವನ್ನು ಮಾಡುತ್ತೆ. ಆಲ್ ವೆದರ್ ಡೇ ಆ್ಯಂಡ್ ನೈಟ್ ಅಬ್ಸರ್ವೇಷನ್ ಅಂತ ಹೇಳುವಂಥದ್ದು ಈ ಪಾಯಿಂಟು ಸಹ ನಮಗೆ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಸೊ ಇನ್ನು ಅಲ್ಟ್ರಾ ವೈಡ್ ಸ್ವಾತ್ ಹೈ ರೆಸೊಲ್ಯೂಷನ್ ಇರೋದ್ರಿಂದ ಅಕ್ಯುರಸಿ ಚೆನ್ನಾಗಿರುತ್ತೆ. ಸೊ ನಾವಿದು ಆಲ್ರೆಡಿ ಹೇಳೋ ಪ್ರಕಾರ ಕಂಪ್ಲೀಟ್ ಗ್ಲೋಬನ್ನು
ಕವರೇಜ್ ಮಾಡುವಂಥ ಒಂದು ಕೆಪಾಸಿಟಿಯನ್ನು ಹೊಂದಿರುತ್ತೆ. ಸೊ ಇಲ್ಲಿ ಏನೇ ಫ್ಲಡ್ ಕಂಡೀಷನ್ ಆಗಿರ್ಬೋದು, ಅರ್ಬನಲ್ಲಿ ಏನಾದರೂ ವೇರಿಯೇಷನ್ಸ್ ಆಗಿದ್ದರೆ ಪ್ರಾಪರ್ ರೆಸೊಲ್ಯೂಷನ್ ಕೆಪಾಸಿಟಿ ಹೆಚ್ಚಿರೋದ್ರಿಂದ ಹೆಚ್ಚು ಕ್ಲಿಯರ್ ಇನ್ಫಾರ್ಮೇಷನ್ಸನ್ನು ಇದು ಕೊಡುತ್ತೆ. ಇದರೊಂದಿಗೆ ಫ್ರೀ ಆ್ಯಂಡ್ ಓಪನ್ ಡೇಟಾ ಎಕ್ಸೆಸ್ಸು ಸಹ ಈ ಒಂದು ಸ್ಯಾಟಲೈಟಿಂದ ಅವೈಲೇಬಲ್ ಇರುತ್ತೆ. ಎಲ್ಲರೂ ಸಹ ಫಾರ್ ಎಕ್ಸಾಂಪಲ್ ಇವಾಗ ಸರ್ಕಾರಗಳಾಗಿರ್ಬೋದು, ರಿಸರ್ಚ್ಗೆ ಸಂಬಂಧಪಟ್ಟಂಥವರಾಗಿರ್ಬೋದು, ಪಬ್ಲಿಕ್ಕು ಸಹ ಇಲ್ಲಿ ಎಲ್ಲ ಡೇಟಾವನ್ನು ಎಕ್ಸೆಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇದರಿಂದಾಗಿ ಏನೇ ಎಮರ್ಜೆನ್ಸಿ ಇದ್ರೂ ಸಹ ಈಸಿಯಾಗಿ ಎಲ್ಲರಿಗೂ ಎಕ್ಸೆಸಿಬಲ್ ಇರ್ತಕ್ಕಂಥ ಇನ್ಫಾರ್ಮೇಷನನ್ನು ಇದು ಪ್ರೊವೈಡ್ ಮಾಡುತ್ತೆ. ಈ 4 ಪಾಯಿಂಟ್ಗಳು ನಮಗೆ ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿ ಭಾರತಕ್ಕೆ ಎಷ್ಟರ ಮಟ್ಟಿಗೆ ಇದು ಸಹಕಾರಿಯಾಗುತ್ತೆ, ಏನು ರಿಲಿವೆನ್ಸ್ ಇದೆ ಅನ್ನೋದನ್ನು ಸಹ ನಾವಿಲ್ಲಿ ಗಮನ ಹರಿಸುವಂಥದ್ದು. ಸೊ ನಮ್ಮ ಒಂದು ಅಗ್ರಿಕಲ್ಚರ್ ಸೆಕ್ಟರ್ಗೆ, ಕೃಷಿಗೆ ಸಂಬಂಧಪಟ್ಟಂತೆ ನಾವು ಸೀಸನಲ್ ಕ್ರಾಪ್ ಮಾನಿಟರ್ ಮಾಡುವಂಥ ಸಂದರ್ಭದಲ್ಲಿ ಕ್ಲಾಸಿಫಿಕೇಷನ್ ಮಾಡ್ಬೋದು, ಅಥವಾ ಕ್ರಾಪ್ನ ಒಂದು ಸ್ಥಿತಿಗತಿಗಳು ಹೇಗಿದೆ, ಅದರ ಒಂದು ಹೆಲ್ತ್ ಹೇಗಿದೆ, ನಾವು ಎಷ್ಟರ ಮಟ್ಟಿಗೆ ಈಲ್ಡನ್ನು ತೆಗೆದುಕೊಳ್ತಾ ಇದ್ದೀವಿ, ಸೊ ಪ್ರೊಡಕ್ಟಿವಿಟಿ ಅಸೆಸ್ಮೆಂಟ್ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಜೊತೆಗೆ ಯಾವ್ಯಾವ ಲ್ಯಾಂಡ್ ನಮ್ಮ ಒಂದು ಬೆನಿಫಿಟಿಗಿದೆ ಅನ್ನುವಂಥ ಒಂದು ಡಿಫ್ರೆನ್ಸಿಯೇಷನನ್ನು ಸಹ ನಾವು ಮಾಡ್ಬೋದು. ಫಾರೆಸ್ಟ್ರಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಏರಿಯಾದಲ್ಲಿ ಕೆನೋಪಿ ಸ್ಟ್ರಕ್ಚರ್ ಹೆಂಗೈತಿ, ಆಮೇಲೆ ಫಾರೆಸ್ಟ್ದ ಒಂದು ಥಿಕ್ನೆಸ್ ಹೆಂಗಿದೆ, ಇವನ್ನೆಲ್ಲ ಅರ್ಥ ಮಾಡ್ಕೋಬೋದು. ಈವನ್ ಕಾರ್ಬನ್ ಸ್ಟಾಕ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಪಾಲಿಸಿಯನ್ನು ನಾವೇನಾದರೂ ತರಬೇಕು, ಫಾರೆಸ್ಟನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅರಣ್ಯಗಳ ಒಂದು ಸಂರಕ್ಷಣೆಗೆ ಸಂಬಂಧಪಟ್ಟಂಥ ಒಂದು ಪಾಲಿಸಿಯನ್ನು ತರಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಎಲ್ಲ ನಮಗೆ ಡೇಟಾ ಸರಿಯಾಗಿದ್ದರೆ ನಾವು ಯಾವ್ಯಾವ ಏರಿಯಾ ಮೇಲೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಈವನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಗಮನ ಹರಿಸೋದಾದರೆ ಯಾವ ಏರಿಯಾದಲ್ಲಿ ಫ್ಲಡ್ ಆಗ್ತಾ ಇದೆ, ಅಥವಾ ಭೂಕಂಪಗಳಾಗ್ತಾ ಇದ್ದಾವೆ, ಲ್ಯಾಂಡ್ ಸ್ಲೈಡ್ಸ್ಗಳಾಗ್ತಾ ಇದ್ದಾವೆ, ಸೊ ರಿಯಲ್ ಟೈಮಲ್ಲಿ ನಾವು ಅದನ್ನು ಅಸೆಸ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಈವನ್ ಅರ್ಬನ್ಗೆ ಸಂಬಂಧಪಟ್ಟಂತೆ ಅರ್ಬನ್ ಏರಿಯಾನಲ್ಲೂ ಸಾಕಷ್ಟು ಪ್ರೊಡಿಕ್ಷನ್ಸನ್ನು ಮಾಡಲಿಕ್ಕೆ, ಕೊಲ್ಯಾಪ್ಸ್ ಆಗ್ತಿರ್ತಾವಲ್ಲ, ಲ್ಯಾಂಡ್ಗೆ ಸಂಬಂಧಪಟ್ಟಂತೆ ಇಶ್ಯೂಸ್ಗಳಾಗ್ತಿರ್ತವೆ, ಅವುಗಳನ್ನೆಲ್ಲ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು, ಅಸೆಸ್ ಮಾಡ್ಬೋದು ಅಂತ. ಈವನ್ ವಾಟರ್ ಆ್ಯಂಡ್ ಸಾಯಿಲ್ಗೆ ಸಂಬಂಧಪಟ್ಟಂತೆಯೂ ಸಹ ಮಾಯ್ಶ್ಚರ್ ಕಂಟೆಂಟ್ ಸಾಯಿಲಲ್ಲಿ ಎಷ್ಟಿದೆ, ಎಷ್ಟರ ಮಟ್ಟಿಗಿದೆ, ಗ್ರೌಂಡ್ ವಾಟರ್ಗೆ ಸಂಬಂಧಪಟ್ಟಂತೆ ಎಷ್ಟು ಮಾನಿಟರ್ ಮಾಡಬೇಕು, ವೆಟ್ಲ್ಯಾಂಡ್ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನ್ ಆಗಿರ್ಬೋದು, ಫ್ಲಡ್ ಸಂಬಂಧಪಟ್ಟಂತೆ ಸೀಸನಲ್ ವೇರಿಯೇಷನ್ ಹೆಂಗೆ ಫ್ಲಡ್ ಇಂಪ್ಯಾಕ್ಟ್ ಮಾಡ್ತಿರುತ್ತೆ, ಇವುಗಳನ್ನೆಲ್ಲ ಮ್ಯಾಪಿಂಗ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ಇದು ಭಾರತಕ್ಕೆ ಎಷ್ಟರ ಮಟ್ಟಿಗೆ ಸಹಕಾರಿಯಾಗುತ್ತೆ ಅಂತ ನೀವಿಲ್ಲಿ ಗಮನ ಹರಿಸ್ಬೋದು. ಒಟ್ಟಾರೆಯಾಗಿ ಈ ಒಂದು ಸಿಂಥೆಟಿಕ್ ಅಪರ್ಚರ್ ವರ್ಕ್ ಮಾಡೋದೇನಿದೆಯಲ್ಲ, ಮೈಕ್ರೋವೇವ್ ರೆಡಾರ್ ಪಲ್ಸಸ್ನ ಆಧಾರದ ಮೇಲೆ. ಸೊ ಇಲ್ಲಿ ಪ್ರಾಪರಾಗಿ ನಮಗೆ ಯಾಕೆ ಇದು ನೀಡಿದೆ ಅಂತಂದರೆ ನ್ಯಾಚುರಲ್ ಇವೆಂಟ್ಸನ್ನು ಪತ್ತೆ ಹಚ್ಚಲಿಕ್ಕೆ ಸಹಕಾರಿಯಾಗುತ್ತೆ. ಹ್ಯೂಮನ್ ಆ್ಯಕ್ಟಿವಿಟಿಯನ್ನು ಸಹ ನಾವಿಲ್ಲಿ ಪತ್ತೆ ಹಚ್ಬೋದು. ಈಗ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸ್ಗಳು ಹೆಚ್ಚಾಗ್ತಾ ಇದೆ, ಡಿಫಾರೆಸ್ಟೇಷನ್, ಅರ್ಬನೈಸೇಷನ್, ಗ್ರೌಂಡ್ ವಾಟರ್ ಡಿಪ್ಲೇಷನ್, ಇವೆಲ್ಲ ಇಶ್ಯೂಸ್ ಕಾಣ್ತಿರ್ತೀವಲ್ಲ ಹ್ಯೂಮನ್ ಆ್ಯಕ್ಟಿವಿಟಿಯ ಮುಖಾಂತರ. ಇವುಗಳನ್ನೆಲ್ಲನೂ ಸಹ ನಾವು ಕಡಿಮೆ ಮಾಡಬೇಕು ಅಂತಂದರೆ ಪ್ರಾಪರಾಗಿ ಒಂದು ಅನಲೈಸಿಸ್ ಬೇಕು ಅಂತ. ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಸೀ ಲೆವೆಲ್ ರೈಸ್ ಆಗ್ತಾ ಇದೆ, ಡೆಸರ್ಟಿಫಿಕೇಷನ್, ಐಸ್ ಲಾಸ್, ಈ ರೀತಿಯಾದಂಥ ಇಶ್ಯೂಸ್ಗಳು ನಡೀತಾ ಇದ್ದಾವಲ್ಲ. ಸೊ ಇವುಗಳನ್ನೆಲ್ಲ ತಡೆಗಟ್ಟಲಿಕ್ಕೆ ನಿಸಾರ್ನ ಒಂದು ಅವಶ್ಯಕತೆ ಇದೆ ಅಂತಲೇ ನಾವು ಹೇಳ್ಬೋದು. ಸೊ ಈ ಒಂದು ಆರ್ಟಿಕಲ್ನ ಮುಖಾಂತರ ಇದರ ಇಂಪಾರ್ಟೆನ್ಸ್ ಏನಿದೆ, ಭಾರತಕ್ಕೆ ಇದು ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ, ಇಲ್ಲಿ ಪ್ರಾಪರಾಗಿ ನಾವು ಎಮರ್ಜೆನ್ಸಿ ರೆಸ್ಪಾನ್ಸನ್ನು ಮಾಡಲಿಕ್ಕಾಗಿರ್ಬೋದು, ಎನ್ವಿರಾನ್ಮೆಂಟ್ ಹಾಗೂ ಕೃಷಿಗೆ ಸಂಬಂಧಪಟ್ಟಂತೆ ಹೆಚ್ಚು ಇಂಪಾರ್ಟೆನ್ಸನ್ನು ಇದು ಕೊಡುತ್ತೆ ಅಂತ ಗಮನ ಹರಿಸ್ಬೋದು. ಈವನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇವುಗಳನ್ನು ರೀಚ್ ಮಾಡಲಿಕ್ಕೆ ಇದೊಂದು ಸಹಕಾರಿಯಾಗಿದೆ ಅಂತ ಹೇಳುವಂಥದ್ದು. ಫುಡ್ ಸೆಕ್ಯೂರಿಟಿ, ಲ್ಯಾಂಡ್ ಡಿಗ್ರೇಡೇಷನ್, ಇವುಗಳನ್ನೆಲ್ಲ ತಡೆಗಟ್ಟಲಿಕ್ಕೆ, ಕ್ಲೈಮೇಟ್ಗೆ ಸಂಬಂಧಪಟ್ಟಂತೆ ಇಶ್ಯೂಸನ್ನು ಅಡ್ರೆಸ್ ಮಾಡಲಿಕ್ಕೆ ಇದೊಂದು ಗ್ಲೋಬಲ್ ಕೊಲ್ಯಾಬ್ರೇಷನ್ ಅಂತಲೇ ಹೇಳ್ಬೋದು. ಈ US ಹಾಗೂ ಇಂಡಿಯಾ ಸ್ಪೇಸ್ ಕೊಲ್ಯಾಬ್ರೇಷನ್ ಅಡಿನಲ್ಲಿ ಹೈ ಎಂಡ್ ಸ್ಯಾಟಲೈಟ್ ಟೆಕ್ನಾಲಜಿಯನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಕ್ಲಿಯರ್ ಕಟ್ ಐಡಿಯಾ ನಮಗೆ ಇಂಪಾರ್ಟೆಂಟು. ಸೊ ಇದೊಂದು ಡೇಟಾ ಪವರ್ ಹೌಸ್ ಆಗಿರ್ಬೋದು, ಅಥವಾ ಗ್ಲೋಬಲ್ ಅಬ್ಸರ್ವೇಟರಿ, ಲೈಫ್ ಸೇವರ್ ಅನ್ನುವಂಥ ಒಂದು ಕಂಡೀಷನ್ನ ಈ ಒಂದು ಸ್ಯಾಟಲೈಟ್ ಕ್ರಿಯೇಟ್ ಮಾಡುತ್ತೆ ಅನ್ನುವಂಥ ಒಂದು ಕ್ಲಾರಿಟಿ ನಮಗೆ ಇದ್ದರೆ ಸಾಕಾಗುತ್ತೆ. ಇಷ್ಟು ಇನ್ಫಾರ್ಮೇಷನನ್ನು ಕಂಪ್ಲೀಟಾಗಿ ನಿಸಾರ್ಗೆ ಸಂಬಂಧಪಟ್ಟಂತೆ ನೀವು ಪಾಯಿಂಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಉತ್ತಮ. ಮೇನ್ಸಲ್ಲೂ ಸಹ ರೀಸೆಂಟ್ ಆಗಿರುವಂಥ ಒಂದು ಟೆಕ್ನಾಲಜಿಯ ಇಂಪ್ಲಿಕೇಶನ್ಸ್ ಆಗಿರ್ಬೋದು ಕೇಳಿರ್ತಾರೆ, ಆವಾಗ ನೀವು ಇದನ್ನು ಯೂಸ್ ಮಾಡ್ಕೋಬೋದು, ಅಥವಾ ಡೈರೆಕ್ಟಾಗಿ ಇದ್ರ ಮೇಲೂ ಸಹ ಕ್ವಶನ್ ರೈಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಎಲ್ಲ ಪಾಯಿಂಟ್ಸ್ಗಳು ನಿಮಗೆ ಸಹಕಾರಿ ಆಗ್ತವೆ. ಇನ್ನು ಮುಂದಿನ ಆರ್ಟಿಕಲ್ ಏನಿದೆ ಅಂತ ನೋಡೋದಾದರೆ, ಆ್ಯಂಡ್ರಾಯ್ಡ್ ಫೋನ್ಗಳ ಮುಖಾಂತರ ನಾವು ಕ್ವೇಕ್ ವಾರ್ನಿಂಗ್, ಅಂದರೆ ಇವಾಗ ಏನಾದರೂ ನ್ಯಾಚುರಲ್ ಡಿಸಾಸ್ಟರ್ ಆದರೆ ಈ ಸಂದರ್ಭದಲ್ಲಿ ಆ್ಯಂಡ್ರಾಯ್ಡ್ ಫೋನಲ್ಲಿ ಬರ್ತಾ ಇರುವಂಥ ಸಿಗ್ನಲ್ಗಳ ಮುಖಾಂತರ ಇಲ್ಲಿ ಕೆಲವೊಂದಿಷ್ಟು ಮಿನಿ ಸೆನ್ಸೋಮೀಟರ್ಸ್ಗಳನ್ನು ಅಳವಡಿಸಿರ್ತಾರೆ. ಸೊ ಇದು ಅಲರ್ಟ್ ಸಿಸ್ಟಮ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇದೊಂದು ಆ್ಯಂಡ್ರಾಯ್ಡ್ ಅರ್ಥ್ಕ್ವೇಕ್ ಅಲರ್ಟ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ? ಗೂಗಲ್ ಹಾಗೂ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲೀಸ್ ಸಿಸ್ಮೋಗ್ರಫಿ ಲ್ಯಾಬ್ರೋಟರಿ ಇವರ ಮುಖಾಂತರ ತಯಾರು ಮಾಡಿರುವಂಥ ಈ ಒಂದು ಸೆನ್ಸಾರ್ ಅಂತಲೇ ಹೇಳ್ಬೋದು. ಇಲ್ಲಿ ಎಕ್ಸಿಲೋಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಇಂಪಾರ್ಟೆನ್ಸ್ ಏನಂದರೆ
ಸೆನ್ಸಾರನ್ನ ಡಿಟೆಕ್ಟ್ ಮಾಡುವಂಥದ್ದು ಅಂತ ಹೇಳ್ಬೋದು. ಮೋಷನನ್ನು ಡಿಟೆಕ್ಟ್ ಮಾಡ್ತಿದೆ, ಪರ್ಟಿಕ್ಯುಲರ್ಲಿ ಮೋಷನನ್ನು ಡಿಟೆಕ್ಟ್ ಮಾಡುವಂಥದ್ದು ಆಗಿ ಇದು ಕಾರ್ಯನಿರ್ವಹಿಸುತ್ತೆ. ಸೊ ಇಲ್ಲಿ ಏನು ಮಾಡೋದು ಅಂತಂದರೆ ಆ್ಯಂಡ್ರಾಯ್ಡ್ ಡಿವೈಸ್ ನಡಿನಲ್ಲಿ ಅರ್ತ್ಕ್ವೇಕನ್ನು ಡಿಟೆಕ್ಟ್ ಮಾಡುವಂತಹ ಈ ಒಂದು ಅಲರ್ಟ್ ಸಿಸ್ಟಮನ್ನು ಅಥವಾ ಡೇಟಾವನ್ನು ಅಳವಡಿಸಲಾಗಿರುತ್ತೆ. ಇದೊಂದು ಅಲರ್ಟಿಂಗ್ ಸಿಸ್ಟಮ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ. ಕೆಲವೊಂದಿಷ್ಟು ಸರ್ವೆಗಳನ್ನು ಇದು ಆಲ್ರೆಡಿ ಮಾಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಡಿಟೆಕ್ಷನ್ನ ಮಾಡುತ್ತೆ ಅನ್ನುವಂಥದ್ದಾಗಿಯೂ ಸಹ ನಾವಿಲ್ಲಿ ಕಾಣ್ಬೋದು. ಸರಿಸುಮಾರು 79% ಸರ್ವೆಯನ್ನು ಇದು ಆಲ್ರೆಡಿ ಮಾಡಿದ್ದಾರೆ. 1.5 ಲ್ಯಾಕ್ ಯೂಸರ್ಸ್ಗಳಿಗೆ ಇದು ಸಹಕಾರಿಯಾಗಿದೆ ಅನ್ನುವಂಥ ಒಂದು ಡೇಟಾವನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿವರೆಗೂ 18,000 ಕ್ವೇಕ್ಗಳನ್ನು ಅಥವಾ ಆಗುವಂಥ ಒಂದು ಫ್ಲಡ್ ಇಶ್ಯೂಸ್ಗಳನ್ನು ಡಿಟೆಕ್ಟ್ ಮಾಡಿದೆ ಅನ್ನುವಂಥದ್ದಾಗಿಯೂ ಸಹ ಕಾಣ್ಬೋದು. ಸೊ ಅಡ್ವಾನ್ಸ್ ವಾರ್ನಿಂಗನ್ನು ಕೊಡುತ್ತೆ. ಇದು ಸರಿಸುಮಾರು 10ರಿಂದ 60 ಸೆಕೆಂಡ್ ಒಳಗಾಗಿ ಭಾಳ ಕೇಸಸ್ ನಡಿನಲ್ಲಿ ಅರ್ಲಿ ಅಥವಾ ರಿಯಲ್ ಟೈಮ್ನ ಒಂದು ಡಿಟೆಕ್ಷನನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ ಅಂತ ಗಮನ ಹರಿಸ್ಬೋದು. ಇವಾಗ ಅರ್ತ್ಕ್ವೇಕ್ ಬಂದಿರುವಂಥ ಸಂದರ್ಭದಲ್ಲಿ ಪಿ ವೇವ್ಸ್ಗಳಂತ ನಾವು ಕಾಣ್ತೇವೆ ಹಾಗೂ ಎಸ್ ವೇವ್ಸ್ಗಳಂತ ಕಾಣ್ತೇವೆ. ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಅಲರ್ಟನ್ನು ಇದು ಕೊಡುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಒಂದು ಡ್ಯಾಮೇಜನ್ನು ತಡೆಗಟ್ಟಲಿಕ್ಕೆ ಫೋನ್ನ ಮುಖಾಂತರ ನಾವು ಡಿಟೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಇಲ್ಲಿ ಅಲರ್ಟ್ ಮೆಕ್ಯಾನಿಸಮ್ ಹೆಂಗಿರುತ್ತೆ ಅಂದರೆ, ಫಸ್ಟು ಲೈಟಾಗಿ ಮೊಬೈಲ್ ಶೇಕ್ ಆಗೋದನ್ನು ಕಾಣ್ಬೋದು. ಸೊ ಮೊಬೈಲ್ ಶೇಕಿಂಗ್ ಆಗುವಂಥ ಸಂದರ್ಭದಲ್ಲಿ ಮಾಸ್ ಲೆವೆಲಲ್ಲಿ ಶೇಕ್ ಆಗ್ತಾ ಇದೆ ಅಂದರೆ ಏನೋ ಒಂದು ನ್ಯಾಚುರಲ್ ಡಿಸಾಸ್ಟರ್ ಆಗ್ತಾ ಇದೆ ಅಂತ ನಾವು ಕಾಣ್ಬೋದು. ಈವನ್ ನಾವು ಡು ನಾಟ್ ಡಿಸ್ಟರ್ಬ್ ಮೋಡ್ ಇಟ್ಟರೂ ಸಹ ಒಂದು ಅಲರ್ಟ್ನೆಸ್ಸನ್ನು ನಾವು ಮೊಬೈಲ್ನ ಮುಖಾಂತರ ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಟೇಕ್ ಆ್ಯಕ್ಷನ್ ಅಲರ್ಟ್ ಅಂತ ಇರುವಂಥ ಸಂದರ್ಭದಲ್ಲಿ ಈಸಿಯಾಗಿ ನಾವು ಡಿಟೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸ್ಟ್ರಾಂಗ್ ಆಗಿ ಮೊಬೈಲ್ ಶೇಕ್ ಆಗೋದನ್ನು ಕಾಣ್ತಾ ಇದ್ದೀವಿ. ಸೊ ಇದರಿಂದ ಒಂದು ಆಲ್ಗೆರಿದಮನ್ನು ಇಲ್ಲಿ ಹಾಕಿರ್ತಾರೆ. ಪರ್ಟಿಕ್ಯುಲರ್ಲಿ ಇವಾಗ ಲೆಸ್ ದೆನ್ 200 ಕಿಲೋಮೀಟರ್ ಡೀಪ್ ಇರುವಂಥ ಒಂದು ಕಂಟೆಕ್ಸ್ಟನ್ನು ಇದು ಐಡೆಂಟಿಫೈ ಮಾಡುತ್ತೆ. ಏನು ಡಿಫ್ರೆನ್ಸ್ ಇರುತ್ತೆ, ಪಿ ಮತ್ತು ಎಸ್ ವೇವ್ಸ್ಗೆ ಸಂಬಂಧಪಟ್ಟಂತೆ ಡಿಫ್ರೆನ್ಸನ್ನು ಸಹ ಐಡೆಂಟಿಫೈ ಮಾಡುತ್ತೆ ಅನ್ನೋದಾಗಿ ನಾವು ಗಮನ ಹರಿಸ್ಬೋದು. ಸೊ ಇದನ್ನು ಫಿಕ್ಸ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಇಶ್ಯೂಸ್ ಇದಾವೆ ಅಂತಲೂ ಸಹ ಆರ್ಟಿಕಲ್ನಲ್ಲಿ ಎಂಫೋಸಿಸ್ ಮಾಡಿರೋ ಪ್ರಕಾರ ಕೆಲವು ಸಂದರ್ಭದಲ್ಲಿ ಮ್ಯಾಗ್ನಿಟ್ಯೂಡನ್ನು ಓವರ್ ಎಸ್ಟಿಮೇಷನ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಕೆಲವೊಂದಿಷ್ಟು ಎರರ್ಗಳೂ ಇರ್ತವೆ, ಒಕೇಶ್ನಲ್ ಎರರು ಇರ್ತವೆ, ಲೇಟ್ ಅಲರ್ಟ್ ಆಗ್ತಕ್ಕಂಥ ಸಂದರ್ಭಗಳು ಇರುತ್ತೆ. ಇವುಗಳನ್ನೆಲ್ಲ ನಾವು ಫಿಕ್ಸ್ ಮಾಡಬೇಕು ಅಂತ ಕೆಲವೊಂದಿಷ್ಟು ಸರ್ತಿ ಫಾಲ್ ಪಾಸಿಟಿವ್ಸನ್ನು ಸಹ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಅನ್ನೆಸೆಸರಿ ಫೋನ್ ವೈಬ್ರೇಷನ್ ಆಗಿರುವಂಥ ಸಂದರ್ಭದಲ್ಲಿ, ಬೇರೆ ಏರಿಯಾದಲ್ಲಿ ಹರಿಕೇನ್ಸ್ ಆಗಿರುವಂಥ ಸಂದರ್ಭದಲ್ಲಿಯೂ ಸಹ ಅದು ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ತಿರಲ್ಲ, ಬಟ್ ಅಂದ್ರೂ ಅಲರ್ಟ್ನೆಸ್ಸನ್ನು ತೋರಿಸುತ್ತೆ. ಅಂದರೆ ರೀಡೈರೆಕ್ಟ್ ಮಾಡಬಾರ್ದು, ಬೇರೆ ಒಂದು ಇಶ್ಯೂ ಆಗ್ತಾ ಇದೆ ಅಂತ ಅಲರ್ಟನ್ನು ನಾವು ತೋರಿಸ್ಕೋಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಇಶ್ಯೂನ ಅಡ್ರೆಸ್ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಸೊಲ್ಯೂಷನ್ಸನ್ನು ಹೇಗೆ ತರಬೇಕು ಅಂದರೆ, ಫಾಸ್ಟ್ ಅಲರ್ಟ್ ಪ್ರೊಸೆಸಿಂಗ್ಗೆ ಸಂಬಂಧಪಟ್ಟಂತೆ, ಮ್ಯಾಗ್ನಿಟ್ಯೂಡ್ಗೆ ಸಂಬಂಧಪಟ್ಟಂತೆ ಇರ್ಬೋದು. ಸೊ ಇವುಗಳನ್ನೆಲ್ಲ ಇಶ್ಯೂ ಅಡ್ರೆಸ್ ಮಾಡುವಂಥದ್ದಾಗಲಿ, ಸೊ ಸರಿಯಾಗಿ ಈ ಒಂದು ಅಲ್ಗಾರಿದಮನ್ನು ಸರಿಯಾಗಿ ನಾವು ಫಿಕ್ಸ್ ಮಾಡಬೇಕು ಅನ್ನುವಂಥದ್ದಾಗಲಿ ಕಾಣ್ಬೋದು. ಸೊ ಇದರಿಂದ ಏನು ಬೆನಿಫಿಟ್ ಇದೆ, ಯಾಕೆಂದರೆ ಈ ಸೆನ್ಸಾರ್ಸ್ಗಳನ್ನು ಇಡ್ತೀವಿ ಅಂತಂದರೆ ಲೋ ಕಾಸ್ಟ್ ಸೆನ್ಸಾರ್ ಅಂತಲೇ ಹೇಳ್ಬೋದಲ್ವಾ. ಇದು ಗ್ರಾಹಕರಿಗೆ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲರೂ ಸ್ಮಾರ್ಟ್ ಫೋನ್ ಯೂಸ್ ಮಾಡೋದ್ರ ಮುಖಾಂತರ, ಗ್ಲೋಬಲ್ ವೆಬ್ ಆಫ್ ಸ್ಮಾರ್ಟ್ ಫೋನನ್ನು ಇದು ಕ್ರಿಯೇಟ್ ಮಾಡೋದ್ರ ಮುಖಾಂತರ ಅರ್ತ್ಕ್ವೇಕ್ಗೆ ಸಂಬಂಧಪಟ್ಟಂತೆ ಅರ್ಲಿ ವಾರ್ನಿಂಗ್ ಸಿಸ್ಟಮನ್ನು ಪ್ರೊವೈಡ್ ಮಾಡುತ್ತೆ. ಸೊ ಇದು ನಮಗೆ ಇಂಪಾರ್ಟೆಂಟ್. ಪ್ರಿಲಿಮ್ಸಲ್ಲಿಯೂ ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು, ಹಾಗೂ ಮೇನ್ಸಲ್ಲೂ ಸಹ ಏನಾದರೂ ನ್ಯಾಚುರಲ್ ಡಿಸಾಸ್ಟರನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಇಶ್ಯೂನ ಅಡ್ರೆಸ್ ಮಾಡುವಾಗ ಇಲ್ಲಿರುವಂಥ ಒಂದು ಎಕ್ಸಾಂಪಲನ್ನು ಸಹ ನೀವು ಕೋಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ರಿಯಲ್ ಎಕ್ಸಾಂಪಲ್ಸ್ಗಳನ್ನು, ಇದರ ಇಂಪಾರ್ಟೆನ್ಸನ್ನು, ಸೆನ್ಸರ್ ಹೇಗೆ ನಮಗೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಅಲ್ಲಿ ಮೆನ್ಷನ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸೋದಾದರೆ, UK ಹಾಗೂ ಇಂಡಿಯಾಗೆ ಸಂಬಂಧಪಟ್ಟಂಥ ಟ್ರೇಡ್ ಡೀಲನ್ನು ನಾವು ಗಮನ ಹರಿಸಿದ್ವಿ. ಸೊ ಇಲ್ಲಿ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಟ್ರೇಡ್ ಅಗ್ರಿಮೆಂಟ್ ಅಂತ ನಾವು ನೋಡ್ತಾ ಬಂದಿದ್ದೀವಿ. ಎರಡು ದೇಶಗಳ ಮಧ್ಯೆ ಆಗ್ತಾ ಇರುವಂಥ ಒಂದು ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ಬೋದು. ಸೊ ಇದು ಜುಲೈ 24ರಂದು ಸೈನ್ ಮಾಡಿದ್ದಾರೆ ಅಂತ ನಾವು ಗಮನ ಹರಿಸಿದ್ವಿ. ಗೂಡ್ಸ್ ಆ್ಯಂಡ್ ಸರ್ವಿಸ್ಗಳಿಗೆ ಸಂಬಂಧಪಟ್ಟಂಥ ಒಂದು ಟ್ರೇಡನ್ನು ಮಾಡ್ತಾ ಇದ್ದೀವಿ. ಸೊ ಇದು ನೆಕ್ಸ್ಟು 3 ಇಯರ್ಸು ಇರುತ್ತೆ ಅಂತ. ಸೊ ಈ ಒಂದು ನೆಗೋಷಿಯೇಷನ್ಗೆ ಸಂಬಂಧಪಟ್ಟಂತೆ ಎರಡೂ ಸರ್ಕಾರಗಳು ಮುಂದಾಗಿದೆ ಅಂತ ಗಮನ ಹರಿಸ್ಬೋದು. ಸೊ UK ಬರ್ತಕ್ಕಂತಹ ಪ್ರಾಡಕ್ಟ್ ನಡಿನಲ್ಲಿ ನಾವು ನೋಡಿದಾಗ ಸರಿಸುಮಾರು 99% ಪ್ರಾಡಕ್ಟ್ ಲೈನ್ಸ್ಗಳೇನಿದ್ದಾವಲ್ಲ, ಸೊ ಟಾರಿಫ್ಗಳನ್ನು ಹಾಕೋದನ್ನು ಎಲಿಮಿನೇಟ್ ಮಾಡ್ತಾ ಇದ್ದಾರೆ. ಅಂದರೆ ಡ್ಯೂಟಿ ಫ್ರೀ ಎಕ್ಸಸ್ ಇರುವಂಥ ಒಂದು ಕಂಡೀಷನ್ ಇರುತ್ತೆ. ಸೊ ಯಾವುದೇ ರೀತಿಯಾಗಿ ನಾವು ಟ್ಯಾಕ್ಸನ್ನು ಒದಗಿಸ್ತಾ ಇಲ್ಲ ಇಲ್ಲಿ. ಫಾರ್ ಎಕ್ಸಾಂಪಲ್, ಇವಾಗ UK ಬರ್ತಕ್ಕಂಥ ಪ್ರಾಡಕ್ಟು ಟೆಕ್ಸ್ಟೈಲ್ ಆಗಿರ್ಬೋದು, ಫುಟ್ವೇರ್ ಆಗಿರ್ಬೋದು, ಆಟೋಮೊಬೈಲ್ಸು ಹಾಗೂ ಫುಡ್ ಅಂತ ಕರಿತೀವಿ, ಫ್ರೂಟ್ಸ್ ಅಂತ ಕರಿತೀವಿ, ಇವುಗಳನ್ನೆಲ್ಲ ನಾವು ಗಮನ ಹರಿಸುವಂಥದ್ದು. ಇಂಡಿಯಾದಿಂದ ಹೋಗ್ತಾ ಇರುವಂಥ ಪ್ರಾಡಕ್ಟ್ ಅಂತ ಗಮನ ಹರಿಸಿದಾಗ, ಸೊ ಇಂಡಿಯಾದಿಂದ ಬೇಸಿಕಲಿ ಆಲ್ಕೋಹಾಲ್ಸ್, ಕಾರ್ ಹಾಗೂ ಎಂಜಿನಿಯರ್ಗೆ ಸಂಬಂಧಪಟ್ಟಂಥ ಗೂಡ್ಸನ್ನು ಸಹ ನಾವು ಗಮನ ಹರಿಸುವಂಥದ್ದು. ಸೊ ಇಲ್ಲಿನೂ ಸಹ 90% ಆಫ್ ಎಕ್ಸಂಪ್ಷನನ್ನು ಕೊಟ್ಟಿದ್ದಾರೆ, ಎಲಿಮಿನೇಷನನ್ನು ಮಾಡಿದ್ದಾರೆ ಡ್ಯೂಟಿಗೆ ಸಂಬಂಧಪಟ್ಟಂತೆ ಅಂತ ಗಮನ ಹರಿಸುವಂಥದ್ದು.
ಇನ್ನು ಕೆಲವು ಎಕ್ಸಾಮ್ಷನ್ಸ್ಗಳನ್ನು ಪರ್ಟಿಕ್ಯುಲರ್ಲಿ ಗಮನ ಹರಿಸೋದಾದರೆ ಲಕ್ಸುರಿ ಕಾರ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಈ ಮೊದಲು 110% ಟ್ಯಾಕ್ಸನ್ನು ನಾವು ಹಾಕ್ತಾ ಇದ್ವಿ. ಇದು ಇಳಿಕೆಯಾಗಿ 10%ಗೆ ಕಡಿಮೆ ಆಗಿದೆ. ಸೊ ಕಳೆದ 15 ವರ್ಷದಿಂದ ಇಷ್ಟೊಂದಿತ್ತು, ಇವಾಗ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ಇದೊಂದು ಕೋಟಾ ಸಿಸ್ಟಮಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆಯನ್ನು ಕಾಣುವಂಥದ್ದು. ಇದು ಲಕ್ಸುರಿ ಕಾರ್ಗೆ ಸಂಬಂಧಪಟ್ಟಂತೆ. ಇನ್ನು ಮೀಡಿಯಂ ಹಾಗೂ ಸ್ಮಾಲ್ ಸೈಜ್ ಕಾರ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇಲ್ಲಿನೂ ಸಹ 10% ಗ್ರ್ಯಾಜುವಲಿ ರಿಡಕ್ಷನನ್ನು ಮಾಡ್ತಾ ಬರ್ತಾ ಇದ್ದೀವಿ. ಎಲೆಕ್ಟ್ರಿಕ್ ಹಾಗೂ ಹೈಬ್ರಿಡ್ ವೆಹಿಕಲ್ಸ್ ಅಂತ ನಾವು ಏನು ಕರಿತೀವಿ, ಸೊ ಇದರಲ್ಲೂ ಸಹ ಯಾವುದೇ ರೀತಿಯಾದಂಥ ಡ್ಯೂಟಿಯನ್ನು ಹಾಕ್ತಾ ಇಲ್ಲ. ಸೊ ನೋ ಡ್ಯೂಟಿ ಕಟ್ಸ್ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದೀವಿ. ಸೊ ಫಾರ್ ನೆಕ್ಸ್ಟ್ 5 ಇಯರ್ಸ್ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಇಲ್ಲಿ ಯಾಕೆ ನಾವು ಡ್ಯೂಟಿಯನ್ನು ಕೊಡ್ತಾ ಇಲ್ಲ ಅಂದರೆ ಇಲ್ಲಿ ಯಾವುದೇ ರೀತಿ ಡ್ಯೂಟಿ ಕಟ್ಟಿಲ್ಲ ಎಲೆಕ್ಟ್ರಿಕ್ ಅಥವಾ ಹೈಬ್ರಿಡ್ಗೆ ಸಂಬಂಧಪಟ್ಟಂತೆ ಅಂದರೆ ನಾವು ಡೊಮೆಸ್ಟಿಕಲಿ EV ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಪ್ರೊಟೆಕ್ಷನನ್ನು ಮಾಡಬೇಕಲ್ವಾ. ಸೊ ಇಲ್ಲಿ ಡೊಮೆಸ್ಟಿಕ್ ಪ್ರೊಡಕ್ಷನನ್ನು ಎನ್ಶೂರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನು ಕಾನ್ಸಿಕ್ವೆನ್ಸಸ್ ಆಗ್ಬೋದು ಅಂತಂದರೆ, ಒಂದು ವೇಳೆ ನಾವು ಡ್ಯೂಟಿ ಫ್ರೀ ಅಂತ ಮಾಡಿದ್ವಿ ಅಂದ್ಕೊಳ್ಳಿ, ಅಥವಾ ಯಾವುದೇ ಒಂದು ಟ್ಯಾರಿಫ್ ಆಗಲಿಲ್ಲ, ಕೋಟಾಲ್ಲಿ ರಿಲೀಫನ್ನು ಮಾಡಿದ್ವಿ ಅಂತಂದರೆ ಕಡಿಮೆ ಬೆಲೆಯಲ್ಲಿ ಪ್ರಾಡಕ್ಟ್ ಆಗ್ತಕ್ಕಂತಹ ಬೇರೆ ದೇಶದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಿರ್ಬೋದು ಯಾವುದೇ ಒಂದು ಗೂಡ್ಸನ್ನು ತೆಗೆದುಕೊಳ್ಳ್ರಿ. ಓಕೆ, ಯಾವುದೇ ಒಂದು ಗೂಡ್ಸನ್ನು ತೆಗೆದುಕೊಂಡಾಗ ಅವರು ಕಡಿಮೆ ಬೆಲೆಯಲ್ಲಿ ಮಾಡಿದಾಗ ನಾವೇನು ಮಾಡ್ತಿದ್ದೀವಿ, ಡೊಮೆಸ್ಟಿಕಲ್ಲಿ ಇರ್ತಕ್ಕಂತಹ ಇಂಡಸ್ಟ್ರೀಸ್ಗಳು ಇವುಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ, ಬೇರೆ ದೇಶದವರಿಂದ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಮುಂದಾಗುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಆಂತರಿಕ ಉತ್ಪನ್ನ ಇರುತ್ತಲ್ಲ ಪರ್ಟಿಕ್ಯುಲರ್ ಗೂಡ್ ಮೇಲೆ ಡೊಮೆಸ್ಟಿಕ್ ಪ್ರೊಡಕ್ಷನ್ ಏನಾಗುತ್ತೆ, ಕಮ್ಮಿ ಆಗಿಬಿಡುತ್ತೆ. ಸೊ ಈಸಿಲಿ ನಮಗೆ ಇಂಪೋರ್ಟ್ ಮಾಡಿದಾಗ ಕಮ್ಮಿ ಸಿಗುತ್ತೆ ಅಂದರೆ ನಾವು ಯಾಕೆ ಇಲ್ಲಿ ಹೆಚ್ಚು ಇನ್ವೆಸ್ಟ್ ಮಾಡ್ತೀವಿ. ಸೊ ನಾವು ಇವಾಗ ಪರ್ಟಿಕ್ಯುಲರ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗೆ ಹೆಚ್ಚು ಫೋಕಸನ್ನು ಮಾಡ್ತಾಯಿದ್ದೀವಿ. ಈ ಒಂದು ಇಂಡಸ್ಟ್ರಿ ಬೂಮ್ ಆಗಬೇಕು ಅಂತಂದರೆ ಈ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಪ್ರೊಟೆಕ್ಷನನ್ನು ನಾವು ಮಾಡಬೇಕು ಅಂತ ಗಮನ ಹರಿಸುವಂಥದ್ದು. ಸೊ ಇನ್ನು ಸರ್ವಿಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಎಕ್ಸೆಸ್ಸನ್ನು ಸಹ ಇಲ್ಲಿ ನಾವು ಎಂಫೋಸಿಸ್ ಮಾಡೋದಾದರೆ UK ಕೆಲವೊಂದಿಷ್ಟು ಫರ್ಮ್ಗೆ ಸಂಬಂಧಿಸಿದಂತೆ ಓಪನ್ನೆಸ್ಸನ್ನು ತೋರಿಸಿದೆ. ಫಾರ್ ಎಕ್ಸಾಂಪಲ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇದು ಸರ್ವಿಸ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟು. ಈ ಮೊದಲು ನಾವು ಗೂಡ್ಸ್ಗೆ ಸಂಬಂಧಪಟ್ಟಂತೆ ಗಮನ ಹರಿಸಿದ್ವಿ. ಈವನ್ ಫೈನಾನ್ಷಿಯಲ್ ಆಗಿರ್ಬೋದು, ಟೆಲಿಕಾಮ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ, ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಸರ್ವಿಸಸ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಒಂದು ಈಕ್ವಲ್ ಟ್ರೀಟ್ಮೆಂಟನ್ನು ಕೊಡಬೇಕು ಅನ್ನುವಂಥದ್ದಾಗಿಯೂ ಸಹ ಮುಂದಾಗ್ತಾ ಇದ್ದಾರೆ. ಈವನ್ IT ಆ್ಯಂಡ್ ಕನ್ಸಲ್ಟಿಂಗ್ಗೆ ಸಂಬಂಧಪಟ್ಟಂತೆ ಸರ್ವಿಸ್ ಪ್ರೊವೈಡರ್ಸ್ಗೆ ಬೇಕಾಗುವಂಥ ಒಂದು ಕಮರ್ಷಿಯಲ್ ಪ್ರೆಸೆನ್ಸನ್ನು UKಯಲ್ಲಿ ತೋರಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರೊಫೆಷನಲ್ಸ್ಗಳ ಒಂದು ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಮ್ಯೂಚುವಲಿ ರಿಕಗ್ನೈಸೇಷನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಗಮನ ಹರಿಸ್ಬೋದು. ಈ ಒಂದು ಆರ್ಟಿಕಲ್ ನಡಿನಲ್ಲಿ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಏನು ಹಂಗಂತಂದರೆ ಸರಿಸುಮಾರು 70,000 ಭಾರತೀಯರು UK ಸೊಸೈಟಿನಲ್ಲಿ ಏನಾದರೂ ಒಂದು ಅಸೈನ್ಮೆಂಟ್ಗೆ ಸಂಬಂಧಪಟ್ಟಂತೆ ವರ್ಕ್ ಮಾಡುವಂಥ ಸಂದರ್ಭದಲ್ಲಿ UKನಲ್ಲಿ ಸೋಷಲ್ ಸೆಕ್ಯೂರಿಟಿ ಸಿಸ್ಟಮ್ ಅಂತ ಇರುತ್ತೆ, ಸೋಷಲ್ ಸೆಕ್ಯೂರಿಟಿ ಸಿಸ್ಟಮ್. ಸೊ ಈ ಒಂದು ಸಿಸ್ಟಮ್ ನಡಿಯಲ್ಲಿ ಯಾವುದೇ ರೀತಿಯಾಗಿ ಅವ್ರು ಕಾಂಟ್ರಿಬ್ಯೂಷನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಡಬಲ್ ಕಾಂಟ್ರಿಬ್ಯೂಷನನ್ನು ಅವಾಯ್ಡ್ ಮಾಡ್ತಾ ಇದ್ದೀವಿ. ಇಂಡಿಯನ್ ಸಿಸ್ಟಮ್ಗೆ ಮಾತ್ರ ಅವ್ರು ಪೇ ಮಾಡಿದರೆ ಸಾಕಾಗುತ್ತೆ. ಇಂಡಿಯಾಗೂ ಮತ್ತು ಇಲ್ಲಿ UKಗೂ ಎರಡೂ ಕಡೆನೂ ಮಾಡಬೇಕು ಅಂತ ಇಲ್ಲ. ಸೊ ಇದನ್ನು ಡಬಲ್ ಕಾಂಟ್ರಿಬ್ಯೂಷನ್ ಅವಾಯ್ಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ಲಿ ಇಂಡಿಯನ್ ಪ್ರೊಫೆಷ್ನಲ್ಸ್ಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಕಾಣ್ಬೋದು. ಈವನ್ ಗೌರ್ಮೆಂಟ್ ಪ್ರೊಕ್ಯೂರ್ಮೆಂಟ್ ಎಕ್ಸಸ್ಸು ಸಹ ಇಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ, ಇನ್ಫ್ರಾಸ್ಟ್ರಕ್ಚರು ಹಾಗೂ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಈ ಏರಿಯಾಗಳಲ್ಲೂ ಸಹ ರಿಲೀಫನ್ನು ಕೊಡ್ತಾ ಇದ್ದಾರೆ. 40,000 ಇಂಡಿಯನ್ ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಾಕ್ಟ್ಗಳನ್ನು ಈ ಸೆಕ್ಟರ್ ನಡಿನಲ್ಲಿ ನಾವು ಕಾಣುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಟ್ರೇಡ್ ರಿಲೇಷನ್ ಅಥವಾ ಟ್ರೇಡ್ ಪ್ಯಾಕ್ಟ್ನಿಂದಾಗಿ ಎರಡೂ ಕಂಟ್ರಿಗಳ ಒಂದು ಗ್ರೋತ್ ಆಗ್ಬೋದು. ಅಂದರೆ ಡೊಮೆಸ್ಟಿಕ್ ಆ್ಯಕ್ಟಿವಿಟೀಸ್ಗಳು ಎನ್ಹ್ಯಾನ್ಸ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ಗಳು ಎನ್ಹ್ಯಾನ್ಸ್ ಆಗುತ್ತೆ. ನಾವು ನೀನೇ ನೋಡಿರೋ ಪ್ರಕಾರ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಎನ್ಹ್ಯಾನ್ಸ್ ಆಗುತ್ತೆ ಅಲ್ವಾ. ಸೊ ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದಾಗ ಬೇರೆ ಬೇರೆ ಇನ್ವೆಸ್ಟರ್ಸ್ಗಳು, ಹೂಡಿಕೆದಾರರು ಬರ್ತಾರೆ ಅನ್ನೋದು ನಾವು ಇಲ್ಲಿ ಗಮನ ಹರಿಸ್ಬೋದು. ಸೊ ಫ್ಯೂಚರಿಸ್ಟಿಕ್ ಆಗಿ ಈ ಒಂದು ನೆಗೋಷಿಯೇಷನ್ ನಮಗೆ ಹೆಲ್ಪ್ ಆಗುತ್ತೆ ಅಂತ ಗಮನ ಹರಿಸ್ಬೋದು. ಈವನ್ ನಾವು US EU ಇವುಗಳೊಂದಿಗೂ ಸಹ ಫ್ಯೂಚರಲ್ಲಿ ಡೀಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ತಾ ಇದ್ದೀವಿ. ಸೊ ಬಹುಮುಖ್ಯವಾಗಿ ಈ ಒಂದು ಆರ್ಟಿಕಲ್ಲು GS ಪೇಪರ್ 2 ನಡಿನಲ್ಲಿ IRಗೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇದನ್ನು ಸ್ಟಾರ್ ಮಾರ್ಕ್ ಅಂತಲೇ ಮಾಡ್ಕೋಬೋದು. ಪ್ರಿಲಿಮ್ಸ್ ಹಾಗೂ ಮೇನ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ಲು. ಸೊ ಇದಕ್ಕೆ ಸಂಬಂಧಿಸಿದಂತೆ ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಅಪ್ಡೇಷನ್ಸ್ ಆಗಿ ತೆಗೆದುಕೊಳ್ಬೋದು. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ಓಷನ್ ಹೀಟ್ ವೇವ್ಸ್ನಿಂದಾಗಿ ಅರ್ತ್ ಟಿಪ್ಪಿಂಗ್ ಪಾಯಿಂಟನ್ನು ನಾವು ರೀಚ್ ಆಗ್ತಾ ಇದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಒಂದು ವೇಳೆ ಓಷನಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗಿದೆ ಅಂದ್ಕೊಳ್ಳಿ. ಓಷನ್ ಟೆಂಪ್ರೇಚರ್ ಇನ್ಕ್ರೀಸ್ ಆತಂದರೆ ಇಲ್ಲಿರುವಂತಹ ಮರೈನ್ ಎಕೋಸಿಸ್ಟಮ್ ಮೇಲೆ ಹೆಲ್ಪ್ ಆಗುತ್ತೆ.
ಸೊ ಇಲ್ಲಿರುವಂಥ ಜಲಚರಗಳಿಗೆ ಸಂಬಂಧಪಟ್ಟಂತೆ ಹಾನಿ ಆಗುತ್ತೆ ಅನ್ನೋದನ್ನು ಗಮನಹರಿಸ್ಬೋದು. ಈವನ್ ಕ್ಲೈಮೇಟ್ ಪ್ಯಾಟರ್ನ್ ಏನಿದೆಯಲ್ಲ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಸೊ ಹೇಗೆ ಫ್ಲಡ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಕೋಸ್ಟಲ್ ರೀಜನಲ್ಲಿರ್ತಕ್ಕಂತಹ ಕಮ್ಯುನಿಟೀಸ್ಗಳಿಗೆ ಇಂಪ್ಯಾಕ್ಟನ್ನು ಮಾಡುವಂತಹ ಸ್ಥಿತಿಗತಿಗಳಾಗಿರ್ಬೋದು. ಸೊ ಇವುಗಳನ್ನೆಲ್ಲ ನಾವು ಇಲ್ಲಿ ಕಾಣ್ಬೋದು. ಬೇಸಿಕಲಿ ಇವಾಗ ಓಷನ್ನಲ್ಲಿ ಟಿಪ್ಪಿಂಗ್ ಪಾಯಿಂಟ್ ಆಗೋಕ್ಕೆ ಅಥವಾ ಟೆಂಪ್ರೇಚರ್ ಇನ್ಕ್ರೀಸ್ ಆಗೋಕ್ಕೆ, ಹೀಟ್ ವೇವ್ಸ್ ಆಗೋಕ್ಕೆ ಏನು ಕಾರಣಗಳಿರ್ಬೋದು? ಒಂದು ಅಸಿಡಿಫಿಕೇಷನ್ ಅಂತ ಹೇಳ್ಬೋದು. ಓಷನ್ ಅಸಿಡಿಫಿಕೇಷನ್ ಆಗ್ತಾ ಇದೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ನ ಒಂದು ಲೆವೆಲ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇನ್ಕ್ರೀಸ್ ಆಗುತ್ತೆ ಅಂದರೆ ಓಷನ್ ಜನರಲಿ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರಲ್ಲಿರೋದನ್ನು ಹೀರ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ಗೊತ್ತು. ಸೊ ಇದರಿಂದ ಆ್ಯಸಿಡಿಟಿ ಇನ್ಕ್ರೀಸ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಆ್ಯಸಿಡಿಟಿ ಇನ್ಕ್ರೀಸ್ ಆಗಿದೆ ಅಂತಂದಾಗ ಇಲ್ಲಿರುವಂಥ ಮರೈನ್ ಇಕೋಸಿಸ್ಟಮ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಅಲ್ಲಿರುವಂಥ ಕೋರಲ್ ರೀಫ್ ಮೇಲೆ ಇಂಪ್ಯಾಕ್ಟ್ ಮಾಡುವಂಥದ್ದಾಗಲಿ, ಕೆಲವೊಂದಿಷ್ಟು ಶೆಲ್ ಫಿಶ್ಗಳಿರುತ್ತೆ ಇದ್ರ ಮೇಲೆ ಇಂಪ್ಯಾಕ್ಟ್ ಮಾಡುವಂಥದ್ದಾಗಲಿ, ಸೊ ಅಲ್ಲಿ ಇರುವಂಥ ಮರೈನ್ ಎಕೋಸಿಸ್ಟಮ್ಗೆ ಹಾನಿ ಮಾಡುತ್ತೆ ಅಂತ ಗಮನ ಹರಿಸ್ಬೋದು. ಓಷನ್ ಆ್ಯಸಿಡಿಫಿಕೇಷನಿಂದ ಆಗುವಂಥ ಒಂದು ತೊಂದರೆಯನ್ನು ಇಲ್ಲಿ ಕಾಣುವಂಥದ್ದು. ಈವನ್ ಓಷನ್ ಕರೆಂಟ್ನಲ್ಲಿಯೂ ಸಹ ಚೇಂಜ್ ಆಗುತ್ತೆ, ಪ್ಯಾಟರ್ನ್ ಬದಲಾವಣೆ ಆಗುತ್ತೆ. ಓಷನ್ ಸರ್ಕ್ಯುಲೇಷನ್ ಏನಾಗ್ತಿರುತ್ತಲ್ಲ ಅದೆಲ್ಲ ಕಂಪ್ಲೀಟ್ ತೊಂದರೆ ಆಗುತ್ತೆ. ಪೋಲಾರ್ ಐಸ್ ಶೀಟ್ಸ್ಗಳು ಮೆಲ್ಟ್ ಆಗೋದನ್ನು ಕಾಣ್ಬೋದು. ಸೊ ಇದರಿಂದ ಸೀ ಲೆವೆಲು ಸಹ ರೈಸ್ ಆಗೋದನ್ನು ಕಾಣ್ತಾ ಇದ್ದೀವಿ. ಫ್ಲಡ್ ಆ್ಯಕ್ಟಿವಿಟೀಸ್ಗಳಾಗುತ್ತೆ. ಅಲ್ಲಿರುವಂಥ ವಾತಾವರಣದ ಮೇಲೆ ಇದು ಇಂಪ್ಯಾಕ್ಟನ್ನು ಮಾಡುತ್ತೆ. ನಾರ್ತ್ ಅಮೇರಿಕಾ, ಯುರೋಪಲ್ಲೂ ಸಹ ಆಗ್ತಾ ಇರುವಂಥ ಇಂಪ್ಯಾಕ್ಟನ್ನು ಕಾಣ್ಬೋದು. ಇದರೊಂದಿಗೆ ಕೋರಲ್ ರೀಫ್ ಮೇಲೂ ಸಹ ಸಾಕಷ್ಟು ಇಂಪ್ಯಾಕ್ಟನ್ನು ಮಾಡುತ್ತೆ ಅಂತ ನಾವು ಆಲ್ರೆಡಿ ಗಮನ ಹರಿಸಿದ್ವಿ. ಅಂದರೆ ಹೋಲಿಸ್ಟಿಕ್ ಆಗಿ ಮರೈನ್ ಎಕೋಸಿಸ್ಟಮ್, ಫಿಶರೀಸ್, ಕೋಸ್ಟಲ್ ಪ್ರೊಟೆಕ್ಷನನ್ನು ಇದು ತೊಂದರೆಗೊಳಪಡಿಸುತ್ತೆ ಅಂತ. ಈವನ್ ಆರ್ಕ್ಟಿಕ್ ರೀಜನ್ನಲ್ಲಿ ನಾವು ನೋಡಿದಾಗ ಅಲ್ಲಿ ಮೀಥೇನ್ ಎಲ್ಲ ಸ್ಟೋರ್ ಆಗಿರುತ್ತಲ್ಲ, ಮೀಥೇನು, ಕಾರ್ಬನ್ ಡೈಆಕ್ಸೈಡು ಅಥವಾ ಕೆಲವೊಂದಿಷ್ಟು ಪೊಟೆಂಟ್ ಗ್ರೀನ್ ಹೌಸ್ ಗ್ಯಾಸಸ್ಗಳು ಸ್ಟೋರ್ ಆಗಿರುತ್ತೆ. ಇದನ್ನು ನಾವು ಪರ್ಮಾಫ್ರಾಸ್ಟ್ ಥಾ ಅಂತ ಕರಿತೀವಿ. ಸೊ ಇಲ್ಲಿ ಸ್ಟೋರ್ ಆಗಿರುವಂಥ ಎಲ್ಲ ಗ್ಯಾಸಸ್ಗಳು ರಿಲೀಸ್ ಆಗುತ್ತೆ. ಸೊ ಇದರಿಂದ ನಮ್ಮ ಒಂದು ವಾತಾವರಣದ ಮೇಲೆ ಅಥವಾ ಕ್ಲೈಮೇಟ್ ಚೇಂಜ್ ಮೇಲೆ ಭಾಳ ಇಂಪ್ಯಾಕ್ಟ್ ಆಗುತ್ತೆ ಅಂತ ಗಮನ ಹರಿಸ್ಬೋದು. ಸೀ ಲೆವೆಲ್ಲು ಸಹ ಹೆಚ್ಚಾಗುತ್ತೆ ಅನ್ನೋದನ್ನು ನಾವು ಗಮನಿಸ್ಬೋದು. ಇದರಿಂದ ಕೋಸ್ಟಲ್ ಕಮ್ಯುನಿಟೀಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಟಿಪ್ಪಿಂಗ್ ಪಾಯಿಂಟನ್ನು ನಾವು ಹೇಗೆ ರಿವರ್ಸ್ ಮಾಡಬೇಕು, ಸೊ ಕ್ಲೈಮೇಟಿಂದ ಆಗ್ತಾ ಇರುವಂಥ ತೊಂದರೆಯನ್ನು ಹೇಗೆ ನಾವು ಕಡಿಮೆ ಮಾಡಬೇಕು, ಎಕೋಸಿಸ್ಟಮ್ ಮೇಲೆ ಆಗ್ತಾ ಇರುವಂಥ ಒಂದು ಡ್ಯಾಮೇಜನ್ನು ಕಡಿಮೆ ಮಾಡಬೇಕು, ಇದು ನಾವು ಲಾಂಗ್ ಟರ್ಮಲ್ಲಿ ನೋಡಿದಾಗ ನಮ್ಮ ಒಂದು ಆಹಾರ ಭದ್ರತೆ ಅಥವಾ ಫುಡ್ ಸೆಕ್ಯೂರಿಟಿ ಮೇಲೂ ಸಹ ಇಂಪ್ಯಾಕ್ಟನ್ನು ಮಾಡುತ್ತೆ ಅಲ್ವಾ. ಸಾಕಷ್ಟು ಜನ ಇವಾಗ ಕೋಸ್ಟಲ್ನ ಒಂದು ಅಥವಾ ಬ್ಲೂ ಎಕಾನಮಿ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದಾರೆ. ಇದರಿಂದ ನಾವು ಫುಡ್ ಸೋರ್ಸನ್ನು ತೆಗೆದುಕೊಳ್ತಾ ಇದ್ದೀವಿ, ಲೈವ್ಲಿಹುಡ್ಗೂ ಸಹ ಸಪೋರ್ಟ್ ಆಗುತ್ತೆ. ಸೊ ಇಲ್ಲಿ ಮೇಜರ್ ಕನೆಕ್ಟಿವಿಟಿ ಇದರಿಂದ ಬೇರೆ ಇಂಪ್ಯಾಕ್ಟ್ ಆಗೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಇಷ್ಟೆಲ್ಲ ತೊಂದರೆ ಆದಾಗ ನಾವು ಅಲ್ಲಿರುವಂಥ ಜನರನ್ನು ಬೇರೆ ಬೇರೆ ಪ್ರದೇಶಕ್ಕೆ ಕಳಿಸ್ಕೊಡ್ಬೇಕಾಗುತ್ತೆ, ರೀಲೊಕೇಟ್ ಮಾಡಬೇಕಾಗುತ್ತೆ. ಸೊ ಇದೊಂದು ಅರ್ಜೆನ್ಸಿ ಇದೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸಬೇಕು. ಸೊ ಇಲ್ಲಿ ಓಷನ್ ಹೀಟ್ ವೇವ್ಸಲ್ಲಿ ಆಗ್ತಾ ಇರುವಂಥ ತಾಪಮಾನದ ಬದಲಾವಣೆಯನ್ನು ನೋಡಿದಾಗ ಥರ್ಮಲ್ ಸ್ಟ್ರೆಸ್ಸನ್ನು ಎಂಫಸಿಸ್ ಮಾಡೋದಾದರೆ 53.6 ಬಿಲಿಯನ್ ಡಿಗ್ರಿಯಷ್ಟು ಬದಲಾವಣೆ ಆಗಿದೆ ಅನ್ನೋದನ್ನು ಕಾಣ್ಬೋದು. 120 ಡೇಸ್ನ ಒಂದು ಮೇಜರ್ಮೆಂಟನ್ನು ಸಹ ಓಷನ್ಗೆ ಸಂಬಂಧಪಟ್ಟಂತೆ ತೆಗೆದುಕೊಂಡಿದ್ದಾರೆ. ಸೊ ಇದರಿಂದ ನಾವು ಏನೇನು ಇಂಪ್ಯಾಕ್ಟನ್ನು ಕಾಣ್ತಾ ಇದ್ದೀವಿ, ನಾರ್ತ್ ಪೆಸಿಫಿಕ್, ಎಲ್ ನಿನೋಗೆ ಸಂಬಂಧಪಟ್ಟಂತೆ ಡಿಸ್ಟರ್ಬೆನ್ಸ್ ಆಗ್ತಾ ಇರೋದನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ ಅಂತ ಗಮನ ಹರಿಸ್ಬೋದು. ಸೊ ಜನರಲಿ ಓಷನ್ನಿಂದ ಆಗುವಂಥ ಒಂದು ಇಂಪ್ಯಾಕ್ಟ್ ಏನಿದೆ, ಓಷನ್ ಎಸಿಡಿಫಿಕೇಷನ್ ಅಂದರೆ ಏನು, ಈ ರೀತಿಯಾದಂಥ ಟರ್ಮ್ಸ್ಗಳು ನಮಗೆ ಇಂಪಾರ್ಟೆಂಟು. ಏನೇನು ಇಂಪ್ಯಾಕ್ಟ್ ಆಗ್ತಾ ಇದೆ, ಸೊ ಇದನ್ನು ನಾವು ಹೇಗೆ ತಡೆಗಟ್ಟಬೇಕು, ಎಕ್ಸ್ಟ್ರೀಮ್ ವೆದರ್ ಇವೆಂಟನ್ನು ಹೇಗೆ ತಡೆಗಟ್ಟಬೇಕು, ಬೇಸಿಕಲಿ ಇವಾಗ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಗೆ ಸಂಬಂಧಪಟ್ಟಂತೆ ರಿಡಕ್ಷನನ್ನು ಮಾಡಬೇಕು, ಮರೈನ್ ಎಕೋಸಿಸ್ಟಮನ್ನು ಪ್ರೊಟೆಕ್ಷನ್ ಮಾಡುವಂಥ ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು, ಎಲ್ಲ ಸಸ್ಟೈನೇಬಲ್ ಪ್ರಾಕ್ಟೀಸಸ್ಗಳಿರಬೇಕು, ಸುಸ್ಥಿರ ಬೆಳವಣಿಗೆಯ ನಡಿನಲ್ಲಿ ನಮ್ಮ ಒಂದು ಸ್ಟೆಪ್ಸ್ ಇರಬೇಕು. ಸೊ ಇದೊಂದು ಸೇಫ್ ಗಾರ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಓಷನನ್ನು ನಾವು ಸೇಫ್ ಗಾರ್ಡ್ ಮಾಡಿದರೆ ನಮ್ಮ ಒಂದು ಪೃಥ್ವಿನೂ ಸಹ ಸರಿಯಾಗಿರುತ್ತೆ ಅನ್ನುವಂಥ ಡೈಮೆನ್ಷನ್ಸನ್ನು ಅಥವಾ ಸೊಲ್ಯೂಷನನ್ನು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಬೋದು. ಇಲ್ಲೊಂದು ಅರ್ಜೆಂಟ್ ನೀಡಿದೆ, ಅರ್ಜೆಂಟ್ ಆ್ಯಕ್ಷನ್ ಬೇಕಾಗಿದೆ. ಅದರಲ್ಲೂ ಕ್ಲೈಮೇಟ್ ಚೇಂಜನ್ನು ಅಥವಾ ವಾತಾವರಣದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯನ್ನು ನಾವಿಲ್ಲಿ ಮಿಟಿಗೇಟ್ ಮಾಡಲೇಬೇಕಾಗುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಪ್ರಿವೆನ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟು ಅನ್ನುವಂಥ ಒಂದು ಆ್ಯಂಗಲನ್ನು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡುವಂಥದ್ದು. ಇನ್ನು ಕೊನೆ ಹಂತದಲ್ಲಿ ನಿನ್ನೆ ಕೇಳಿರುವಂಥ ಪ್ರಶ್ನೆಗೆ ಉತ್ತರಗಳು 2023-24 ಬಜೆಟಲ್ಲೇ ಅನೌನ್ಸ್ ಮಾಡಿರೋ ಪ್ರಕಾರ ಮಿಸ್ಟಿ ಎನ್ನುವಂಥ ಒಂದು ಪ್ರೋಗ್ರಾಮನ್ನು ಮ್ಯಾಂಗ್ರೂವ್ ಪ್ರೊಟೆಕ್ಷನ್ ಮತ್ತು ವೆಟ್ಲ್ಯಾಂಡ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಇನಿಷಿಯೇಟಿವ್ನ ಒಂದು ಫುಲ್ ಫಾರ್ಮ್ ಏನಿದೆ, ಮ್ಯಾಂಗ್ರೂವ್ ಇನಿಷಿಯೇಟಿವ್ ಫಾರ್ ಶೋರ್ ಲೈನ್ ಹ್ಯಾಬಿಟೈಟ್ಸ್ ಆ್ಯಂಡ್ ಟ್ಯಾಂಜಿಬಲ್ ಇನ್ಕಮ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಇದರಿಂದ ಎಕನಾಮಿಕ್ ಬೆನಿಫಿಟ್ ಏನಿದೆ ಅದನ್ನು ಸಹ ನಾವು ತೆಗೆದುಕೊಳ್ಬೋದು. ಸೊ ಕೋಸ್ಟ್ ಲೈನ್ ನಡಿನಲ್ಲಿರುವಂಥ ಒಂದು ಪ್ಲಾಂಟೇಷನ್ ಪ್ರೊಟೆಕ್ಷನನ್ನು ನಾವು ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀವಿ ಈ ಒಂದು ಯೋಜನೆ ನಡಿನಲ್ಲಿ ಅಂತ. ಮ್ಯಾಂಗ್ರೂವ್ ಇಶ್ಯೂ ಅಡ್ರೆಸ್ ಮಾಡುವಾಗ ಈ ಒಂದು ಯೋಜನೆಯನ್ನು ನೀವು ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಇದರಿಂದ ಕೇಳಿರುವಂಥ ಇನ್ನೊಂದು ಪ್ರಶ್ನೆ ಅಂತಂದರೆ ಸಪ್ರೇಷನ್ ಆಫ್ ಪವರ್ಗೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ಏನೇನು ಆರ್ಟಿಕಲ್ಗಳಿದ್ದಾವೆ ಅಂತ ನಾನು ಕೇಳಿದ್ದೆ. ಸೊ ಇಲ್ಲಿ ಆರ್ಟಿಕಲ್ 50 ಅಂತ ಜಾಸ್ತಿ ಜನಕ್ಕೆ ಗೊತ್ತಿರುತ್ತೆ. ಸೊ ಇನ್ ಜನರಲಿ ಬೇರೆ ಬೇರೆ ಆರ್ಟಿಕಲ್ ನಡಿನಲ್ಲೂ ಸಹ
ಸಪ್ರೇಷನ್ ಆಫ್ ಪವರನ್ನು ಎಂಫಸಿಸ್ ಮಾಡುವಂಥ ಪ್ರೊವಿಷನ್ಸ್ಗಳಿದ್ದಾವೆ. ಆರ್ಟಿಕಲ್ 50 ಅಂತ ಬಂದಾಗ ಇಲ್ಲಿ DPSP ನಡಿನಲ್ಲಿ ಪರ್ಟಿಕ್ಯುಲರ್ಲಿ ಹೇಳೋ ಪ್ರಕಾರ ಸಪ್ರೇಷನ್ ಆಫ್ ಪವರ್ ಅನ್ನುವಂಥ ಒಂದು ಕಂಡೀಷನನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಜುಡಿಷರಿ ಹಾಗೂ ಎಕ್ಸಿಕ್ಯೂಟಿವ್ ಸಪ್ರೇಷನ್ ಇದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಕಾಣ್ಬೋದು. ಇನ್ನು ಆರ್ಟಿಕಲ್ 50 DPSPಯನ್ನು ಹೊರತುಪಡಿಸಿ ಆರ್ಟಿಕಲ್ 121, 211 ಸಹ ನಮಗೆ ಸಪ್ರೇಷನ್ ಆಫ್ ಪವರ್ ಬಗ್ಗೆ ಹೇಳುತ್ತೆ. ಏನು ಹೇಳುತ್ತೆ? ಇವಾಗ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯದಲ್ಲಿರ್ತಕ್ಕಂಥ ನ್ಯಾಯಾಧೀಶರು ತಮ್ಮ ಒಂದು ಕಾರ್ಯವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ, ಅವರ ಒಂದು ಕಂಡಕ್ಟ್ ಮೇಲೆ ಯಾವುದೇ ರೀತಿಯಾಗಿ ಚರ್ಚೆಯನ್ನು ಪಾರ್ಲಿಮೆಂಟಲ್ಲಿ ಅಥವಾ ಸದನದಲ್ಲಿ ಮಾಡುವಂತಿಲ್ಲ. ಸೊ ಹೈಕೋರ್ಟ್ ಅಂತ ಬಂದಾಗ ಸ್ಟೇಟ್ ಲೆಜಿಸ್ಲೇಚರ್ ಅಂತ ನೀವು ತೆಗೆದುಕೊಳ್ಬೋದು. ಇದು 211 ಯಾವಾಗಲೂ ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ಹೇಳುತ್ತೆ. ಸೊ ಇಲ್ಲಿ ಅವರು ಮಾಡ್ತಾ ಇರುವಂಥ ಒಂದು ಕಾರ್ಯವನ್ನು ಚರ್ಚೆ ಮಾಡುವಂತಿಲ್ಲ. ಆದರೆ ಇಂಪೀಚ್ಮೆಂಟ್ ಅಂತ ಬಂದಾಗ, ಅವರ ಒಂದು ರಿಮೂವಲ್ಗೆ ಸಂಬಂಧಪಟ್ಟಂತೆ ಬಂದಾಗ ಡಿಸ್ಕಷನ್ನ ಮಾಡಲಿಕ್ಕೆ ಪರ್ಮಿಷನ್ ಕೊಡುತ್ತೆ. ಇಂಪೀಚ್ಮೆಂಟ್ ಇಶ್ಯೂ ಇದ್ದಾಗ ಮಾತ್ರ ಪಾರ್ಲಿಮೆಂಟಲ್ಲಿ ಡಿಸ್ಕಷನನ್ನು ಮಾಡಬೇಕು. ಯಾಕಂದರೆ ಪಾರ್ಲಿಮೆಂಟೇ ಅಲ್ಟಿಮೇಟ್ಲಿ ಅವರನ್ನು ರಿಮೂವ್ಗೆ ಸಂಬಂಧಪಟ್ಟಂತೆ ಆ್ಯಕ್ಷನ್ನ ತೆಗೆದುಕೊಳ್ಳುತ್ತೆ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಿರುತ್ತೆ. ಸೊ ಇಲ್ಲಿ ಅವರ ಒಂದು ಕಂಡಕ್ಟನ್ನು ಚರ್ಚೆ ಮಾಡೋದಿಲ್ಲ. ಈ ರೀತಿಯಾಗಿ ನಾವು ಸಪ್ರೇಷನ್ ಆಫ್ ಪವರನ್ನು ಎನ್ಶೋರ್ ಮಾಡ್ತಾ ಇದ್ದೀವಿ. ಇದೇ ರೀತಿಯಾಗಿ ಲೆಜಿಸ್ಲೇಚರಲ್ಲಿರತಕ್ಕಂಥ ಕಾರ್ಯವನ್ನು ಅಥವಾ ಸದನದಲ್ಲಿ ಆಗ್ತಾ ಇರುವಂಥ ಒಂದು ಚರ್ಚೆಯನ್ನು ನ್ಯಾಯಾಂಗ ವ್ಯವಸ್ಥೆ ಯಾವುದೇ ರೀತಿಯಾಗಿ ಕ್ವಶನ್ ಮಾಡುವಂತಿಲ್ಲ. ಸೊ ಪಾರ್ಲಿಮೆಂಟ್ ಆಗಿರ್ಬೋದು, ಲೆಜಿಸ್ಲೇಚರ್ನ ಒಂದು ಪ್ರೊಸೀಡಿಂಗ್ಸನ್ನು ಪ್ರೊಟೆಕ್ಟ್ ಮಾಡುವಂಥ ಒಂದು ವ್ಯಾಲಿಡಿಟಿ ಕೋರ್ಟ್ ಕ್ವಶನ್ ಮಾಡೋಂಗಿಲ್ಲ ಅನ್ನೋದನ್ನು ನಾವು ಆರ್ಟಿಕಲ್ 122 ಹಾಗೂ ಆರ್ಟಿಕಲ್ 212 ನಡಿನಲ್ಲಿ ಕಾಣ್ತಾ ಇದ್ದೀವಿ. ಸೊ ಇವೆರಡೂ ಇಂಪಾರ್ಟೆಂಟು. ರಿವರ್ಸ್ ನಡಿನಲ್ಲಿ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹೈಕೋರ್ಟು ಸಹ ಕ್ವಶನ್ ಮಾಡುವಂತಿಲ್ಲ, ಈವನ್ ಇವಾಗ ಲೆಜಿಸ್ಲೇಚರು ಸಹ ಹೈಕೋರ್ಟ್ಗೆ ಕ್ವಶನ್ ಮಾಡುವಂತಿಲ್ಲ ಅಂತ ನಾವು ಸಪ್ರೇಟಾಗಿ ಮೆನ್ಷನ್ ಮಾಡಿರೋದನ್ನು ಕಾಣ್ಬೋದು. ಆರ್ಟಿಕಲ್ 361 ಏನು ಹೇಳುತ್ತೆ ಅಂದರೆ, ಇಲ್ಲಿ ಪ್ರೆಸಿಡೆಂಟ್ ಹಾಗೂ ಗವರ್ನರ್ಗೆ ಸಂಬಂಧಪಟ್ಟಂಥ ಒಂದು ಇಮ್ಯುನಿಟಿಯನ್ನು ಕೊಡುತ್ತೆ. ಸೊ ಇವರಿಗೆ ಯಾವುದೇ ರೀತಿಯಾಗಿ ಕೋರ್ಟ್ಗೆ ಆನ್ಸರಬಲ್ ಇರಲ್ಲ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಸೊ ಅವರು ತಮ್ಮ ಒಂದು ಅಧಿಕಾರವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ, ಅವರ ಒಂದು ಪವರ್ ಆಗಿರ್ಬೋದು, ಅವರ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಕೋರ್ಟ್ಗೆ ಆನ್ಸರಬಲ್ ಇರೋದಿಲ್ಲ. ತಮ್ಮ ಒಂದು ಕಾರ್ಯವನ್ನು ಈಸಿಯಾಗಿ ಅವ್ರು ಮಾಡ್ಬೋದು ಅಂತ ಆರ್ಟಿಕಲ್ 361ನಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಸಂವಿಧಾನದಲ್ಲಿ ಸ್ಟ್ರಿಕ್ಟ್ಲಿ ಸಪ್ರೇಷನ್ ಆಫ್ ಪವರನ್ನು ನಾವು ಮಾಡ್ತಾ ಇದ್ದೀವಿ ಅಂತ. ಅಂದರೆ ಬೇರೆ ಬೇರೆ ಆರ್ಟಿಕಲ್ಸ್ ನಡಿನಲ್ಲಿ ಪ್ರೊವಿಷನ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ, ಸ್ಟ್ರಿಕ್ಟಾಗಿ ಹೇಳ್ತಾ ಇಲ್ಲ. ಅಂದರೆ ನಾವು ರಿಜಿಡಿಟಿಯನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ. ಬಟ್ US ಕಾನ್ಸ್ಟಿಟ್ಯೂಷನನ್ನು ತೆಗೆದುಕೊಳ್ಳೋದಾದರೆ ಇಲ್ಲಿರುವಂಥ ಒಂದು ಸಿಸ್ಟಮ್ ನಮ್ಗೆ ಏನು ಹೇಳುತ್ತೆ, ಸೊ ಕಂಪ್ಲೀಟ್ ಸಪ್ರೇಷನ್ ಇದೆ. ಡಿಫ್ರೆಂಟ್ ಆರ್ಗನ್ಸ್ ಏನಿರುತ್ತಲ್ಲ, ಸರ್ಕಾರದ ಬೇರೆ ಬೇರೆ ಆರ್ಗನ್ಗಳು ಬೇರೆ ಬೇರೆ ರೀತಿಯಾದಂಥ ಫಂಕ್ಷನ್ಸ್ಗಳನ್ನು ಅದರದೇ ಆದಂಥ ಲಿಮಿಟೇಷನಲ್ಲಿ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಯಾವುದೇ ರೀತಿಯಾಗಿ ಸಪ್ರೇಷನ್ ಆಫ್ ಪವರ್ಗೆ ಸಂಬಂಧಪಟ್ಟಂತೆ ಸಾಲಿಡ್ ಆಗಿಲ್ಲ. ಸೊ ಎಲ್ಲ ಕಡೆಯೂ ಎಕ್ಸ್ಪ್ಲಿಸಿಟ್ ಆಗಿ ಮೆನ್ಷನ್ ಮಾಡಿದೆ, ಅವ್ರವ್ರ ಕಾರ್ಯವನ್ನು ಅವ್ರು ಮಾಡಬೇಕು ಅನ್ನೋಂಥದ್ದಾಗಿ ಗಮನ ಹರಿಸ್ಬೋದು. ಈ ಎಲ್ಲ ಆರ್ಟಿಕಲ್ಸ್ಗಳು ನಮಗೆ ಇಂಪಾರ್ಟೆಂಟು. ಸೊ ಹೇಗೆ ನಾವು ಸಪ್ರೇಷನ್ ಆಫ್ ಪವರನ್ನು ಎನ್ಶೋರ್ ಮಾಡ್ತಾ ಇದ್ದೀವಿ, ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು ಅಥವಾ ಇವತ್ತು ಕಾರ್ಯಾಂಗ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸಪ್ರೇಟಾಗಿ ಇಂಟಿಗ್ರೇಟೆಡ್ ಆಗಿ ವರ್ಕ್ ಮಾಡಲಿಕ್ಕೆ ಸಹಕಾರಿ ಆಗ್ತಕ್ಕಂಥ ಆರ್ಟಿಕಲ್ಸ್ಗಳು ನಮಗೆ ಇಂಪಾರ್ಟೆಂಟ್. ಇವತ್ತು ಕೇಳಿರುವಂಥ ಕ್ವಶನ್ ಏನಿದೆ, ನಾನು ಕೇಳಿರೋದು ನಿಸಾರ್ಗೆ ಸಂಬಂಧಪಟ್ಟಂತೆ ಇದು ಗ್ಲೋಬಲ್ ಲೆವೆಲಲ್ಲಿ ಒಂದು ಮ್ಯಾಪಿಂಗನ್ನು ಮಾಡುತ್ತಲ್ಲ, ಪೃಥ್ವಿಯನ್ನು ಸುತ್ತ ಹಾಕಲಿಕ್ಕೆ ಎಷ್ಟು ದಿನಗಳ ಕಾಲ ತೆಗೆದುಕೊಳ್ಳುತ್ತೆ ಅಂತ ಸಿಂಪಲ್ಲಾಗಿ ಇದ್ರ ಬಗ್ಗೆ ಆಲ್ರೆಡಿ ನಾವು ಚರ್ಚೆ ಮಾಡಿದ್ದೀವಿ. ಎಷ್ಟು ದಿನ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸಮ್ಟೈಮ್ಸ್ ಈ ರೀತಿಯಾದಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ನಮಗೆ ಸಹಕಾರಿ ಆಗ್ಬೋದು. ಗ್ರೂಪ್ C, ಗ್ರೂಪ್ D ಎಕ್ಸಾಮ್ಸ್ ಏನಿರ್ತಾವಲ್ಲ ಅಲ್ಲೆಲ್ಲ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಮೆನ್ಷನ್ ಮಾಡಿ, ಎಷ್ಟರ ಮಟ್ಟಿಗೆ ನೀವು ನೆನ್ಪಿಟ್ಕೊಂಡಿದ್ದೀರಾ ಅಂತ ನೋಡೋಣ. ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.